ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲರೋಹಿಣಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದಲ್ಲಿಗೆ ಬಂಧ ಅಧಿಕಾರದ 10ನೇ ಮಂಗಲ ಕಲಶಿದೆ. ವಿಶ್ವಾದ್ವಿಭಕ್ತೋ ದ್ವಿತೀಯ ಪ್ರಭಾವಾತ್ ಆತ್ಮಾನಮಾತ್ಮಾ ವಿದಧಾತಿ ವಿಶ್ವಂ ಮೋಹೈಕಬಂಧೋऽಧ್ಯವಸಾಯೇಷ ನಾಸ್ತಿ ತೇಷಾಂ ಯತಯಸ್ಯ ಏವ. ಏಷಃ ಇಹ ಏಷ ಅಧ್ಯವಸಾಯಃ ನಾಸ್ತಿ. ಯಾರಿಗೆ ಸೂಕ್ಷ್ಮ ರೂಪ ಅಥವಾ ಸ್ಥೂಲ ರೂಪ ಇವನನ್ನು ಸಾಯಿಸುವೆ, ಇವನನ್ನು ಬದುಕಿಸುವೆನೆಂಬ ಮಿಥ್ಯಾತ್ವ ರೂಪದ ಪರಿಣಾಮಗಳು ಇರುವುದಿಲ್ಲ, ಅವರೇ ಮುನೀಶ್ವರರಿದ್ದಾರೆ. ಇಲ್ಲಿ ಸ್ವಯಂ ಅಮೃತ ಚಂದ್ರಾಚಾರ್ಯ ದೇವ ಅವರೇ ಮುನೀಶ್ವರರಿದ್ದಾರೆ, ಹೇ ಏವ ಯತಃ ಅಂಥೇಳಿ ಶಬ್ದ ಪ್ರಯೋಗ ಮಾಡಿದರೆ ಆ ಶಬ್ದ ಪ್ರಯೋಗ ನಮಗ ಮುನಿ ಸ್ವರೂಪವನ್ನು ತಿಳಿಸಿಕೊಡುವ ಸಲುವಾಗಿ ಮಾಡಿದ್ದಾರೆ ಅಂಥೇಳಿ ನಾವು ಹೇಳಿದರೆ ಅದೇನು ಯಾವುದೋ ಅಪೇಕ್ಷಾದಿಂದ ತಪ್ಪಾಗಲಿಕ್ಕಿಲ್ಲ. ಆದ್ರೆ ಅವರ ನಮಗೆ ಮುನಿ ಸ್ವರೂಪವನ್ನು ತಿಳಿಸಿಕೊಡುವ ಸಲುವಾಗಿ ಹೇಳಲಿಲ್ಲ. ಆದ್ರೆ ಮುನಿತನವನ್ನು ಅಂಗೀಕಾರ ಮಾಡಿರುವಂಥ ತಾವ ಆ ಸೂಕ್ಷ್ಮ ಸ್ಥೂಲ ರೂಪದ ಅರೆ ಮಹಾವ್ರತದೊಳಗ ಯಾವ ಕೃತಕಾರಿತ ಅನುಮೋದನ ಮನವಚನ ಕಾಯ ಈ ನವಕೋಟಿಯಿಂದ ಹಿಂಸೆಯ ತ್ಯಾಗ ಆಗಿರ್ತಿದೆಯೋ ಆ ತ್ಯಾಗ ರೂಪದ ಭಾವ ಏನಿದೆ ಆ ಭಾವ ಮುನಿಯಲ್ಲಿ ಇರುವುದಿಲ್ಲ ಅಂಥೇಳಿ ತಮ್ಮಲ್ಲೇ ತಾವ ಆ ಸತ್ಯ ಸ್ವರೂಪದ ನಿರ್ಧಾರಪೂರ್ವಕ ಬಂಧದ ಅಭಾವ ಮಾಡ್ತಾ ಇದ್ದಾರೆ. ಯಾವ ಆ ಮುನಿ ದಶೆಯೊಳಗೂ ಕೂಡ ಸಾಧಕ ದಶೆಯೊಳಗೂ ಕೂಡ ಕೇವಲ ಜ್ಞಾನದ ಅತ್ಯಂತ ಸಮೀಪದ ದಶೆಯೊಳಗೂ ಕೂಡ ಬಂಧ ಆಗ್ತಾ ಇರ್ತಿದೆಯೋ ಅದನ್ನು ಬೇಕಾದ್ರೆ ಕರ್ಣಾನುಯೋಗ ಪದ್ಧತಿಯ ಅನುಸಾರ ಅಬುದ್ಧಿಪೂರ್ವಕ ಅಂಥೇಳಿ ಹೇಳಿದ್ರೂ ಕೂಡ ಆ ಬಂಧದ ಅರೆ ಅಬುದ್ಧಿಪೂರ್ವಕ ಬಂಧದ ಯಾವ ಪರಿಣಾಮ ಇದ್ದಾವೆ ಆ ಪರಿಣಾಮಗಳನ್ನು ಸ್ವಯಂ ಅವರ ಸಾಧನೆಯ ಮೂಲಕ ನಿರಾಕರಣೆ ಮಾಡೋದು ಅನಿವಾರ್ಯ ಇದೆ. ಅಬುದ್ಧಿಪೂರ್ವಕ ಅಂತ ಹೇಳಿದ್ರಲ್ಲ, ಮತ್ತೆ ಆಗ ಅವುಗಳದ್ದ ಉಪಾಯ ಮಾಡೋರು ಅವ್ರ ಸಾಧನೆಯೊಳಗ ಅವುಗಳ ಅಭಾವದ ಉಪಾಯ ಮಾಡೋರ. ಇದುವೇ ಧರ್ಮದ ಸೂಕ್ಷ್ಮತೆ ಇದೆ ಪ್ರಭು. ನೋಡ್ರಿ, ಯಾವ ಮಿಥ್ಯಾತ್ವ ಅವಿರತಿ ಪ್ರಮಾದದ ನಂತರ ಕಷಾಯ ಇದೆಯಲ್ಲ ಬಂಧದ ಕಾರಣ, ಆ ಕಷಾಯದ ಕಾರ್ಯ 10ನೇ ಗುಣಸ್ಥಾನದವರೆಗೆ ನಡೀತಿದೆ. ಹಾಗಾದ್ರೆ ಆ ಕಷಾಯವನ್ನು ಅಥವಾ ಬಂಧದ ಕಾರಣವನ್ನು ಅವರ ಸ್ವಯಂ ತಮ್ಮ ಪುರುಷಾರ್ಥದಿಂದ ನಾಶ ಮಾಡ್ತಾರೋ ಅಥವಾ ತಾನಾಗೇನ ಆಗ್ತಿದ್ದೀರಿ ಅದ ಅಬುದ್ಧಿಪೂರ್ವಕ ಇದೆಯಲ್ಲ ಅದ ತಾನಾಗೇನ ಬಿಟ್ಟು ಹೋಗ್ತಿದೆಯೋ ಬಂಧದ ಕಾರಣ. ಶಬ್ದ ಹಾಗಿದ್ರೂ ಕೂಡ ಅಬುದ್ಧಿಪೂರ್ವಕ ಅಂಥೇಳಿ ಅದ ತಾನಾಗೆ ಅಂತೂ ಹೋಗುವುದಿಲ್ರಿ.
ಯಾವ ಬಂಧದ ಕಾರಣ ಯಾವ ಭೂಮಿಕೆಯೊಳಗೆ ಜೀವದಲ್ಲಿ ವಿದ್ಯಮಾನದವನ ಅವುಗಳದ್ದು ಸ್ವಯಂ ಜೀವ ದೂರ ಮಾಡುವಂಥ ಪ್ರಯತ್ನ ಪುರುಷಾರ್ಥ ಮಾಡಿದಾಗನ ಅವು ಹೋಗ್ತವೆ. ಹಾಗಾದ್ರೆ ಅಲ್ಲಿ ಅಬುದ್ಧಿಪೂರ್ವಕ ನೋಡ್ರಿ, ಅಬುದ್ಧಿಪೂರ್ವಕ ಯಾವ ಅಶುದ್ಧಿ ಅಥವಾ ಬಂಧದ ಕಾರಣ ರೂಪದ ಭಾವಗಳಿದಾವೆಯೋ ಆ ಭಾವಗಳನ್ನು ಅವರ ತಮ್ಮ ಸೂಕ್ಷ್ಮ ಜ್ಞಾನದ ಮೂಲಕ ನಿರಾಕರಣೆ ಮಾಡ್ತಾ ಸ್ವಭಾವದ ಯಾವ ಗ್ರಹಣ ಅಥವಾ ಸ್ಥಿರತೆ ಇದೆಯಲ್ಲ ಆ ಸ್ಥಿರತೆಯೊಳಗ ಉದ್ಯಮಶೀಲ ಇರ್ತಾರೆ. ಸಮ್ಯಜ್ಞಾನ ಆ ಸೂಕ್ಷ್ಮವಾದಂಥ ವಿಭಾವವನ್ನು ತಿಳಿತಿದೆ. ಇಲ್ಲ ಅಂತಂದ್ರೆ ಅದರ ಸಮ್ಯಕ್ತನದ ಮಹಿಮೆನೇ ಏನಿದೆ ನೋಡ್ರಿ. ಶ್ರುತಜ್ಞಾನದೊಳಗ ಆತ್ಮ ಅನುಭವದ ಸಮಯದೊಳಗೆ ಪ್ರತ್ಯಕ್ಷ ಇದ್ದಾನೆ ಅಂಥೇಳಿ ಬರ್ತಿದೆ ಆಗಮದಲ್ಲಿ. ಅಧ್ಯಾತ್ಮ ಸಂದೇಶದೊಳಗೆ ಬಹಳಷ್ಟು ಚರ್ಚೆ ಬಂದದ್ದೇ ಇದೆ. ಅಂದರೆ ಇಲ್ಲಿ ಭಾವಶ್ರುತ ಜ್ಞಾನ ಅಂದರೆ ಸಮ್ಯಕ್ ಜ್ಞಾನ ಅಂದರೆ ಎಲ್ಲಿಯವರೆಗೆ ಇದೆ ಅದ 4ನೇ ಗುಣಸ್ಥಾನದ ಮಾತಿದೆಯೋ ಅಥವಾ 12ನೇ ಗುಣಸ್ಥಾನದವರೆಗೆ ಶ್ರುತಜ್ಞಾನನ ಇದೆ. ಶ್ರುತಜ್ಞಾನನ ಇದೆ ಅಲ್ಲ. ಭಾವಶ್ರುತಜ್ಞಾನ ಅಂಥೇಳಿ ಅದಕ್ಕೇನು ವಿಶೇಷಣೆ ಹೇಳಬೇಕಾಗಿಲ್ಲ. ನಿಜವಾಗಿ ಶ್ರುತಜ್ಞಾನ ವಿಶೇಷಣೆ ಯಾವುದಕ್ಕರೆ ಹಚ್ಚಬೇಕಾದ್ರೆ ಹೂ ಅಂಥೇಳಿ ಹಚ್ಚಬೇಕಾಗ್ತಿದೆ. ಸೂಕೇನು ಹಚ್ಚುವ ಅವಶ್ಯಕತೆ ಇಲ್ಲ, ಅದರ ಸ್ವಭಾವ ಇದೆ. ಸುಶ್ರುತ, ಸುಮತಿ, ಸುಶ್ರುತ, ಸು ಅವಧಿ ಅಂಥೇಳಿ ಹೇಳ್ತಾರೆ. ನಿಜವಾಗಿ ಅದರ ಅವಶ್ಯಕ ಇಲ್ಲ. ಮತಿಶ್ರುತ ಅವಧಿ ಇದುವೇ ಸಹಜ ಇದೆ, ಸರಳ ಇದೆ, ವಾಸ್ತವಿಕತೆ ಇದೆ. ಅವಾಸ್ತವಿಕ ಏನಿದೆ ಅಲ್ಲ ಅದಕ್ಕೂ ಮತಿ ಇದೆ. ಯಾವುದ ಸ್ವಭಾವ ಅಲ್ಲ ಆ ರೂಪದ ಪರಿಣಾಮನ ಜ್ಞಾನದ ಅವಸ್ಥೆ ಏನಿದೆ ಅದಕ್ಕೆ ವಿಶೇಷಣ ಬೇಕ್ರೆ. ಸ್ವಭಾವಕ್ಕೆ ಅದಕ್ಕೆ ವಿಶೇಷಣ ಬೇಕು. ಹಾಗಾದ್ರೆ ಸ್ವಾನುಭವದ ಸಮಯದೊಳಗೆ, ಅನುಭೂತಿಯ ಸಮಯದೊಳಗೆ ಶ್ರುತಜ್ಞಾನದಲ್ಲಿ ಆತ್ಮ ಪ್ರತ್ಯಕ್ಷ ಇದ್ದಾನೆ. ಆದ್ರೆ ಆದ್ಯ ಪರೋಕ್ಷಂ ಅಂಥೇಳಿ ಏನು ಹೇಳಿದಾರಲ್ಲ, ಅಲ್ಲಿ ಮೊದಲಿನ 2 ಜ್ಞಾನ ಪರೋಕ್ಷ ಇದ್ದಾವೆ ಅಂಥೇಳಿ ಸಿದ್ಧಾಂತ ಸೂತ್ರಕಾರರು ಹೇಳಿದ್ದಾರೆ. ಹಾಗಾದ್ರೆ ಅನುಭೂತಿಯ ಸಮಯದೊಳಗೆ ಪ್ರತ್ಯಕ್ಷ ಇರುವಂಥ ಆತ್ಮ ಆ ಶ್ರುತಜ್ಞಾನದೊಳಗೆ ಪರೋಕ್ಷ ಹೇಗಿದ್ದಾನೆ ಅದರ ಚರ್ಚೆ ಮಾಡಿದ್ದು ಇದೆ. ಅನಂತ ಗುಣಗಳ, ಅಸಂಖ್ಯ ಪ್ರದೇಶಗಳ ಆ ಜ್ಞಾನಕ್ಕೆ ಪ್ರತ್ಯಕ್ಷ ಇಲ್ಲ. ಆತ್ಮನ ಯಾವ ವೈಭವ ಇದೆಯಲ್ಲ ಅದು ಪ್ರತ್ಯಕ್ಷ ಇಲ್ಲ. ಆದ್ರೆ ಆ ವೈಭವ, ಆ ಮನೆಯ ಸುಂದರತೆ, ಮನೆಯ ಡೆಕೋರೇಷನ್ ಇದು ಪ್ರತ್ಯಕ್ಷ ಇಲ್ಲ. ಆದ್ರೆ ನಂದ ಅನ್ನೋದೇನಿದೆ ಅಲ್ಲ ಅದು ಪ್ರತ್ಯಕ್ಷ ಇದೆ. ಅನುಭವದ ಸಮಯದೊಳಗ ಆ ಅಸಂಖ್ಯ ಪ್ರದೇಶಿ ಅನಂತ ಗುಣ ರತ್ನಾಕರ ಅಭೇದ ರೂಪದಿಂದ, ಸಮಗ್ರ ರೂಪದಿಂದ ಅನುಭವದಲ್ಲಿ ಬರ್ತಾನೆ. ಆದರೆ ಆ ಪ್ರದೇಶಗಳ ವಿಸ್ತಾರ, ಆ ಪ್ರತಿಯೊಂದು ಗುಣಗಳ ಸ್ವರೂಪ ಅವನಿಗೆ ಪ್ರತ್ಯಕ್ಷ ಇಲ್ಲ. ಇದು ಒಂದು ಮಾತಾಯಿತು, ಒಂದು ವಿಭಾಗ. ಈಗ ನಮಗೆ ಚರ್ಚೆ ಏನು ಮಾಡೋದಿದೆ, ನಮ್ಮ ಚರ್ಚೆಗೆ ಇದು ಆಧಾರ ಇದೆ ಅಂಥೇಳಿ ಇದರಿಂದ ಸ್ಪಷ್ಟೀಕರಣ ಮಾಡಿತು ಅಥವಾ ಇದನ್ನು ಬುದ್ಧಿಯ ಭೂಮಿಕೆಯೊಳಗೆ ತಂದುಕೊಂಡಿತು. ಚರ್ಚೆಯ ವಿಷಯ ಏನಿದೆ, ಅಬುದ್ಧಿಪೂರ್ವಕ ಯಾವ ಅಶುದ್ಧಿ ಇದೆ, ಎಲ್ಲಿ
7ನೇ ಗುಣಸ್ಥಾನದಿಂದ ಮೇಲಿನ ಯಾವ ಅಶುದ್ಧಿ ಅಥವಾ ಬಂಧದ ಕಾರಣ ವಿದ್ಯಮಾನ ಇದೆಯಲ್ಲ, ಅದು ಅಬುದ್ಧಿಪೂರ್ವಕ ಅಂಥೇಳಿ ಕರ್ಣಾನುಯೋಗದೊಳಗೆ ತಿಳಿಪಡಿಸಿದ್ದಾರೆ. ಹಾಗಾದ್ರೆ ಅಬುದ್ಧಿಪೂರ್ವಕದ ವ್ಯಾಖ್ಯಾನ ಅದೇ ಅಧ್ಯಾತ್ಮ ಸಂದೇಶದೊಳಗ ಏನು ಬಂದದ್ದು ಇದೆ? ಸ್ಪಷ್ಟ ರೂಪದಿಂದ ಬುದ್ಧಿಯ ಹಿಡಿತಕ್ಕೆ ಯಾವುದು ಬರುವುದಿಲ್ಲ ಅದು ಅಬುದ್ಧಿಪೂರ್ವಕ. ಆದರೆ ಬುದ್ಧಿಯ ಹಿಡಿತಕ್ಕೆ ಯಾವುದು ಬರುವುದಿಲ್ಲ ಅಂಥೇಳಿ ಹೇಳಿದರು. ಅದರ ನಾಶದ ಉಪಾಯ ಸಾಧಕ ಜೀವ ಹೇಗೆ ಮಾಡೋದು? ಹಾಗಾದ್ರೆ ಸ್ಥೂಲ ರೂಪದಿಂದ ಇದಕ್ಕೆ ಉತ್ತರ ದ್ರವ್ಯಾನುಯೋಗ ಹೇಳ್ತಿದೆ. ಏನ ಅದನ್ನೇನು ನಿನಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಅಖಂಡ ತ್ರಿಕಾಲ ಶುದ್ಧ ಆತ್ಮನ ಆಶ್ರಯ ಮಾಡಿದರೆ ಸಾಕು. ಅದನ್ನೇ ಅವರು ಮಾಡ್ತಾರೆ. ಹೀಗೆ ದ್ರವ್ಯಾನುಯೋಗ ಹೇಳಿದ್ದಾರೆ. ದ್ರವ್ಯಾನುಯೋಗ ಹೇಳಿದರನು ಕೂಡ ಸಮ್ಯಜ್ಞಾನದ ಯಾವ ಒಂದು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ ಸಮ್ಯಜ್ಞಾನದ ಯಾವ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ ಯಾವ ಕಾರಣದಿಂದ ನನ್ನಲ್ಲಿ ಇನ್ನೂ ಪೂರ್ಣತೆ ಆಗ್ತಾ ಇಲ್ಲ, ಆ ಕಾರಣವನ್ನು ತಿಳಿತಿದೆಯೋ ಅಥವಾ ಇಲ್ರಿ? ತಿಳಿಲಿಕ್ಕೆ ಬೇಕಲ್ಲ. ತಿಳಿಯದ ವಿನಃ ಆ ಕಾರಣವನ್ನು ದೂರ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ಓಹೋ ಆ ಸಮ್ಯಜ್ಞಾನದ ಮಹಿಮೆ, ಓಹೋ ಆ ಜ್ಞಾನದ ಮಹಿಮೆ ಅಂದರೆ ಸಮ್ಯಜ್ಞಾನ ಅನ್ಲಿಲ್ಲ, ಅದು ನಮ್ಮಂಥ ಅಪೂರ್ಣರ ವಚನ ಇದೆ. ಆ ಜ್ಞಾನದ ಮಹಿಮೆ, ಓಹೋ ಆ ಜ್ಞಾನದ ಮಹಿಮೆ. ಇನ್ನು ಈ ಆಧ್ಯಾತ್ಮ ಸತ್ಪುರುಷನ ಪ್ರವಚನ ಸಾಹಿತ್ಯದೊಳಗೆ ಮಾತು ಬರ್ತಿದೆ. ಯಾವುದ ಸ್ವಭಾವ ಇದೆ ಅದಕ್ಕೆ ಮರ್ಯಾದೆ ಎಲ್ಲಿದೆ? ಬರ್ತಿದ್ದೇನೆ. ಯಾವುದ ಸ್ವಭಾವ ಇದೆ, ಅರೆ ಜ್ಞಾನದ ಜೀವದ ಸ್ವಭಾವ ಇದೆ. ಹಾಗಾದ್ರೆ ಅದು ಏನೇನು ತಿಳಿಬಹುದು, ಎಷ್ಟು ತಿಳಿಬಹುದು ಅನ್ನುವ ಮರ್ಯಾದೆ ಇರುವುದಿಲ್ಲ. ಹಾಗಾದ್ರೆ ಅದು ಮೊದಲೇ ಹೇಳಿದ್ದಾರೆ, ಸಮ್ಯಜ್ಞಾನದ ಸ್ವರೂಪ ಅಥವಾ ಜ್ಞಾನದ ಸ್ವರೂಪ ಅಥವಾ ಕೇವಲ ಜ್ಞಾನದ ಸ್ವರೂಪ. ಕೇವಲ ಜ್ಞಾನ ಮತ್ತು ಶ್ರುತ ಜ್ಞಾನದಲ್ಲಿ ಬರೀ ಪ್ರತ್ಯಕ್ಷ ಪರೋಕ್ಷ ಇಷ್ಟೇ ಭೇದ ಇದೆ. ಇದು ಆಗಮದ ಪ್ರಸಿದ್ಧ ವಿವೇಚನೆ ಇದೆ. ಹಾಗಾದ್ರೆ ಆ ಜ್ಞಾನದ ಮಹಿಮೆ ಹೇಗಿದೆಪ್ಪ ಅಂತಂದ್ರೆ ಏನು ಇದೆಯೋ ಅದನ್ನೆಲ್ಲ ತಿಳಿತಿದೆ. ಅದು ಏನಿದೆ ವರ್ತಮಾನದೊಳಗೆ ಏನಿದೆ ಅಲ್ಲ, ವಸ್ತುವಿನೊಳಗೆ ಮೂರೂ ಕಾಲದಲ್ಲಿ ಏನಿದೆ ಅದನ್ನೆಲ್ಲ ತಿಳಿತಿದೆ. ಸ್ವಭಾವಕ್ಕೆ ಸೀಮೆ ಇಲ್ಲ. ಸೂಕ್ಷ್ಮವನ್ನು ತಿಳಿತಿದೆ, ಸ್ಥೂಲವನ್ನು ತಿಳಿತಿದೆ, ರೂಪಿಯನ್ನು ತಿಳಿತಿದೆ, ಅರೂಪಿಯನ್ನು ತಿಳಿತಿದೆ, ಸನಿಹವರ್ತಿಯನ್ನು ತಿಳಿತಿದೆ, ದೂರವರ್ತಿಯನ್ನು ತಿಳಿತಿದೆ. ಇನ್ನೇನು ಬೇಕು? ಅದಕ್ಕೆ ಕೊನೆಗೆ ಏನು ಹೇಳಿದ್ರು? ಏನಿದೆ ಅದನ್ನೆಲ್ಲ ತಿಳಿತಿದೆ. ತಿಳಿಬೇಕಾದ್ರೆ ಸ್ವಭಾವಕ್ಕೆ ಸೀಮೆನೂ ಇಲ್ಲ, ಆಯಾಸನೂ ಇಲ್ಲ, ಪ್ರಯತ್ನನೂ ಪಡಬೇಕಾಗಿಲ್ಲ. ಅಂದ್ರೆ ಇದರ ಅರ್ಥ ನಾವು ಎಷ್ಟು ಸಹಜ ಉಳಿತೇವಲ್ಲ ಅಷ್ಟು ನಮ್ಮ ದುಃಖನೂ ದೂರ ಆಗ್ತಿದೆ, ನಮಗೆ ತಿಳಿದು ಬರಬೇಕಾದಂಥ ವಿಷಯನೂ ತಿಳಿದು ಬರ್ತಿದೆ. ತಿಳ್ಕೊಳ್ಳುವ ಪ್ರಯತ್ನ ಎಷ್ಟು ಮಾಡ್ತೇವಲ್ಲ ಅಷ್ಟು ಆ ಜ್ಞಾನ ಸಾಮರ್ಥ್ಯಕ್ಕೆ ಉರಿ ಬೀಳ್ತಿದ್ದೇವೆ. ನಿಜ ಭುಜವನ್ನು ಹುರಿಗೊಳಿಸಿ ತಾವು ನೋಡುವುದಿಲ್ಲ ಅಂಥೇಳಿ ಬರ್ತಿದೆ. ಎಲ್ಲಿ? ವಿಷಾಪಹಾರ ಸ್ತೋತ್ರದೊಳಗೆ ಬರ್ತಿದ್ದೇವೆ. ಪ್ರಭು ತಮಗೆ 3 ಲೋಕ ಎಲ್ಲ ಸ್ಪಷ್ಟ ಇದೆ. ನಿಜ ಭುಜವನ್ನು ಅರ್ಥಾತ್ ಸಾಮರ್ಥ್ಯವನ್ನ, ಭುಜ ಅಂದ್ರೆ ಈ ಪ್ರಕಾರದ ಭುಜ ಬಾಹು ಅಲ್ಲ, ಸಾಮರ್ಥ್ಯವನ್ನ ಹುರಿಗೊಳಿಸಿ ತಾವು ನೋಡುವುದಿಲ್ಲ. ಹುರಿಗೊಳಿಸಿ ಅರ್ಥಾತ್ ಸಹಜತೆ ಎಲ್ಲಿದೆ ಅಲ್ಲಿ ನೋಡ್ರಿ. ಸಹಜತೆಯ ಲಾಭ ಏನಿದೆಪ್ಪ ಅಂತಂದ್ರೆ ಯಾವುದು ತಿಳಿಬೇಕಾಗಿದೆಯೋ ಅದು ತಿಳಿದು ನಾನು ಎಷ್ಟು ಸಹಜ ಉಳಿದ್ರೂ ನನಗೆ ತಿಳಿದು ಬರ್ತಾ ಇಲ್ಲಲ್ಲ, ಇದು ಕೂಡ ಕೃತ್ರಿಮತೆ ಇದೆ, ಇದು ಕೂಡ ಅಸಹಜತೆ ಇದೆ. ತಿಳಿದು ಬರ್ದಿದ್ರೆ ಹಾನಿ ಏನಿದೆ? ಅವರು ಏನು ಮಾತಾಡ್ತಾ ಇದ್ದಾರೆ ನನಗೆ ತಿಳಿದು ಬರ್ತಾ ಇಲ್ಲ, ಅವ್ರ ಮನೆಯಲ್ಲಿ ಏನು ನಡೆದದ್ದು ಇದೆ ನನಗೆ ತಿಳಿತಾ ಇಲ್ಲ.
ಹಾಗಾದ್ರೆ ಅವ್ರ ಮನೆಯಲ್ಲಿ ಏನು ನಡೆದದ್ದು ಇದೆ ಅದನ್ನು ತಿಳಿಯುವುದರಿಂದ ನಿನಗೆ ಯಾವ ಲಾಭ ಇಲ್ಲ. ಇದೆ ಶರೀರದ ಮನೆಯೊಳಗನ್ನು ನೋಡ್ಲ ಅವ್ರ ಮನೆ ಅರ್ಥಾತ್ ಅದ ಪರ ಇದೆ ಅಲ್ಲ, ಪರದ್ರವ್ಯ ಇದೆ, ಅಲ್ಲಿ ಏನು ನಡೀತಾ ಇದೆ ಏನು ಗೊತ್ತೇ ಆಗ್ತಾ ಇಲ್ಲ. ಒಂದು ದಿವಸ ಆಗ ಒಂದು ದಿವಸ ನಿನಗೆ ಗೊತ್ತು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ವಸ್ತು ಸ್ವರೂಪವನ್ನ ಈ ಮಿಥ್ಯಾದೃಷ್ಟಿ ಜೀವ ಒಪ್ಪುವುದಿಲ್ಲ. ಸಹಜತೆಯೊಳಗೇನಿದೆ, ಸಹಜತೆಯೊಳಗ ಆಕುಲತೆಯ ಮಾತ್ರ ತೀರ ತೀರ ಇಲ್ಲನ್ನೋಷ್ಟು ಬಿಟ್ಟು ಹೋಗಿದೆ. ಇಲ್ಲನ್ನೋ ಅಷ್ಟು ಬಿಟ್ಟೇ ಹೋಗಿದೆ. ಆದರೆ ಈ ಜೀವಕ್ಕ ಆ ನಿರಾಕುಲ ಸ್ವರೂಪದ ಅಂದಾಜನೇ ಬರ್ತಾ ಇಲ್ಲ, ಅದರ ಮಹಿಮೆನೇ ತಿಳಿತಾ ಇಲ್ಲ. ಇವನಿಗೆ ಬಸ್ ಕೃತ್ರಿಮತೆ ಏನಿದೆ ಅದುವೇ ಎಷ್ಟು ರೂಢಿಯಾಗಿದೆ ಅಂತಂದ್ರೆ ಅದಿಲ್ಲದೆ ಹೋದ್ರೆ ಅವನಿಗೇನೋ ಕಳ್ಕೊಂಡ ಹಾಗೆ. ಏನೂ ಮಾಡ್ತಾನೆ ಇಲ್ವಲ್ಲ ನಾನು, ನನ್ನ ಜ್ಞಾನಿದ್ದೇನು ಉಪಯೋಗ, ನನ್ನ ಐಶ್ವರ್ಯದ್ದು ಏನು ಉಪಯೋಗ, ನನ್ನ ಮಾತು ನಡೀತಿದೆ ಇದೇನು ಉಪಯೋಗ? ಸರಿ, ಇದು ಏನು ಉಪಯೋಗ? ನಿನ್ನ ಮಾತು ನಿನ್ನ ಮೇಲೆ ನಡೆಯೋದನ್ನೇ ಉಪಯೋಗ ಇದೆ. ನಿನ್ನ ಹತ್ರ ಐಶ್ವರ್ಯ ಇರೋದನ್ನ ನಿನ್ನ ಶಾಂತಿಗೆ ಕಾರಣ ಆದ್ರೆ ಅದು ಉಪಯೋಗಿ ಇದೆ. ತಿಳಿತಾ ಇದೆ ಅಲ್ರಿ? ಯಾವ ಐಶ್ವರ್ಯರೇ ಇರಲಿ, ಜಡ ಐಶ್ವರ್ಯರೇ ಇರಲಿ, ಅದು ನಮ್ಮ ಶಾಂತಿಗೆ ಪ್ರಬಲ ಕಾರಣ ಆಗ್ತಿತ್ತು ಅಂತಂದ್ರೆ ಅದನ್ನ ಐಶ್ವರ್ಯ ಹೇಗನ್ನೋದ್ರೆ ಹಾಗನ್ನೋದು. ಯಾವ ಜ್ಞಾನ ಸಾಮರ್ಥ್ಯ ಇದೆ ಆ ಜ್ಞಾನ ಸಾಮರ್ಥ್ಯ ನಿರಂತರ ಆಕುಲ ವ್ಯಾಕುಲತೆಗೆ ಕಾರಣ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಜ್ಞಾನ ಸಾಮರ್ಥ್ಯ ಯಾಗನ್ನೋದ? ವಿಚಾರ ಮಾಡಿ ನೋಡೋದ್ರೆ ಯಾವುದು ನನ್ನ ಶಾಂತಿಗೆ ಕಾರಣ ಇದೆಯೋ ಅದುವೇ ಜ್ಞಾನ ಇದೆ, ಅದುವೇ ನನ್ನ ವೈಭವ ಇದೆ, ಅದುವೇ ನನ್ನ ಐಶ್ವರ್ಯ ಇದೆ, ಅದುವೇ ನನ್ನ ಬಲ ಇದೆ. ಪ್ರಭು, ಬಲದಿಂದ ಐಶ್ವರ್ಯದಿಂದ ಮಾಡೋದೇನಿದೆ ಹೇಳ್ರಿ? ಒಂದು ಶಾಂತಿ ಸುಖನ ಬೇಕಲ್ಲ. ಹಾಗಾದ್ರೆ ಅದ ಇಲ್ಲ ಅಂತಂದ್ರೆ ಈ ಐಶ್ವರ್ಯ ಈ ಬಲಕ್ಕ ಯಾವ ಬೆಲೆ ಇಲ್ಲ. ಅದ ಐಶ್ವರ್ಯನ ಅಲ್ಲ, ಅದು ಬಲವೇ ಆದರೆ ಸಾಮರ್ಥ್ಯನ ಅಲ್ಲ. ತಿಳಿತಾ ಇದೆ ಅಂದ್ರೆ ಹಾಗಾದ್ರೆ ಅಲ್ಲಿ ಸಮ್ಯಕ್ ಜ್ಞಾನ ಏನಿದೆ ಅಲ್ಲ, ಎಲ್ಲಿ 8ನೇ ಗುಣಸ್ಥಾನದಿಂದ ಅಥವಾ 7ನೇ ಗುಣಸ್ಥಾನದಿಂದ ಕೂಡ ಶುದ್ಧೋಪಯೋಗಿ ಇದೆಯಲ್ಲ, ಅಪ್ರಮತ್ತ ದಶೆ ಇದೆಯಲ್ಲ, ಹಾಗಾದ್ರೆ ಅಲ್ಲಿ ಅವರಿಗೆ ಬಂಧ ಆಗ್ತಾ ಇರ್ತಿದೆಯೋ ಅಥವಾ ಇಲ್ಲ? 7ನೇ ಗುಣಸ್ಥಾನದೊಳಗೆ, 7ನೇ ಗುಣಸ್ಥಾನದೊಳಗೆ ಆಗ್ತಿದೆ. ಶ್ರೇಣಿ ಆರೋಹಣೆ ಮಾಡಿದ ನಂತರ 8, 9, 10ರವರೆಗೆ ಆಗ್ತಿದೆ. 10ನೇ ಗುಣಸ್ಥಾನದಲ್ಲಿ ಆಗ್ತಿದೆ. 9ನೇ ಗುಣಸ್ಥಾನದಲ್ಲಿ ಮೈಥುನ ಸಂಜ್ಞೆ ಇದೆ. 8ನೇ ಗುಣಸ್ಥಾನದಲ್ಲಿ ಯಾವ ಕರ್ಮಗಳ ಅಂದ್ರೆ ಘಾತಿ ಕರ್ಮಗಳದ್ದ ಯಾವುದೇ ಒಂದು ಪ್ರಕಾರದಿಂದ ದುರ್ಬಲತೆ ಇರಲಿ, ಅದರ ಬಂಧ ಯೋಗ್ಯ ಪರಿಣಾಮ ಇದೆ. ಹಾಗಾದ್ರೆ ಅವುಗಳನ್ನ ಅತೀಂದ್ರಿಯ ಆನಂದದ ಸಾಗರದಲ್ಲಿ ಮುಳುಗೇಳುವುದೊಳಗೆ ಹಾಗೆ ತಿಳಿತಾರೆ. ತಿಳಿದ್ರೆ ಅವರ ಅತೀಂದ್ರಿಯ ಆನಂದದ ಅನುಭೂತಿಗೆ ಬಾಧೆ ಬರುವುದಿಲ್ಲೇನ್ರಿ? ಯಾವುದೋ ಒಂದು ಮಿಷ್ಟ ಪದಾರ್ಥವನ್ನ ಸೇವನೆ ಮಾಡ್ತಾ ಇದ್ದೇವೆ, ಬಾಯೊಳಗೆ ಇದೆ, ಅದರೊಳಗೆ ಎಲ್ಲೋ ಒಂದು ಎಳೆ ಇದೆ, ತೆಂಗಿನ ನಾರು ಇರ್ತಿದೆ, ಇಷ್ಟೇ ಇರ್ತಿದೆ ನಾರು. ಆ ನಾರು ಅದ ಬಾಧೆ ಮಾಡ್ತಿದ್ದೇನಿಲ್ರಿ ಬಾಯೊಳಗ, ಅದನ್ನು ಹುಡುಕಿ ಹೊರಗೆ ತೆಗೆಯುವ ತನಕ, ಹೌದು ಅಥವಾ ಇಲ್ಲ? ಹಾಗಾದ್ರೆ ಅದನ್ನು ಹುಡುಕಿ ಹೊರಗೆ ತೆಗೆಯುವೊಳಗ ಆ ಖಾದ್ಯ ಪದಾರ್ಥ ಏನು ಸೇವನೆ ಮಾಡ್ತಾ ಇದ್ದೇವಲ್ಲ ಅದರದ ಆನಂದ ಬರ್ತಿದೇನ? ವಿಚಾರ ಮಾಡಿ. ಇದು ದೃಷ್ಟಾಂತ ಆಯ್ತು. ಆದರೆ ಈ ದೃಷ್ಟಾಂತ ನಾವು ಹೇಳಬೇಕಾದಂಥ ಸಿದ್ಧಾಂತ ಅಥವಾ ದಾಷ್ಟಾಂತಕ್ಕೆ ಸ್ವಲ್ಪ ಕೂಡ ಸರಿ ಹೋಗುವುದಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ಪರದ ಮಾತಿದೆ. ಒಂದು ಎರಡನೇದ್ದು ಬಹುಮೂಲ್ಯವಾದಂಥ ಮಾತು, ಅಮೌಲ್ಯವಾದಂಥ ಮಾತು. ಏನು?
ಜ್ಞಾನದೊಳಗೆ ಸಹಜ ಶಕ್ತಿ ಇದೆ, ಸ್ವಪರ ಪ್ರಕಾಶ. ಜ್ಞಾನದೊಳಗೆ ಸಹಜ ಸ್ವಪರ ಪ್ರಕಾಶ ಶಕ್ತಿ ಇದೆ. ಮತ್ತು ಆತ್ಮನ ಅನಂತ ಗುಣಗಳ ಅಭೇದತೆಯ ನಿರಾಕುಲ ಶಾಂತಿಯ ಅತೀಂದ್ರಿಯ ಆನಂದದ ಅನುಭೂತಿಗೆ ಜ್ಞಾನದ ಅವಶ್ಯಕತೆ ಇಲ್ಲ. ಜ್ಞಾನದ ಅವಶ್ಯಕತೆ ಯಾತಕ್ಕಿದೆ? ಅರೇ ಅದರ ಸಲುವಾಗಿ ಸಮ್ಯಕ್ ದರ್ಶನದ ಮಹಿಮಾ ಇದೆ ರೀ. ಅದರ ಸಲುವಾಗಿ ಅದಕ್ಕೆ ಕಾರ್ಯ ಅಂದಿದಾರ್ರಿ. ಯಾವುದಕ್ಕ? ದರ್ಶನಕ್ಕರೆ ಹೇಳಿತ್ತಲ್ಲ. ಈಗ ಈ ಕಲಶ ಬರೋಕ್ಕಿಂತ ಮೊದಲು ಹೇಳಿದ್ದಿತ್ತು. ಏನು ಹೇಳಿದ್ದಿತ್ತು? ಅವಲೋಕನ ಏನಿದೆ, ಇದು ಜೀವದ ಕಾರ್ಯ ಇದೆ. ಜ್ಞಾನ ಏನಿದೆ, ಇದು ಸ್ವಭಾವ ಇದೆ. ಕಾರ್ಯ ಬರೀ ಕಾರ್ಯ ಎಲ್ಲಿ ಆಗೋದಿದೆ? ನೋಡುವುದರೊಳಗೆ ಆಗೋದಿದೆ. ನೋಡುವುದರೊಳಗೆ ದೃಷ್ಟಿಯ ಪರಿವರ್ತನೆ. ಇಲ್ಲಿ ಸಮಯ ಸಾರ ಯಾವುದನ್ನು ಮುಖ್ಯ ಮಾಡಿಕೊಂಡು ಕಥನ ಮಾಡ್ತಾ ಇದೆ? ದೃಷ್ಟಿಯ ಪರಿವರ್ತನೆ. ಅರೆ ದೃಷ್ಟಿಯ ಪರಿವರ್ತನೆ ಆಗಬೇಕಾಗಿದೆ. ಜ್ಞಾನ ನಡೆದುತ್ತಾನೆ ಇದೆ. ಅದರೊಳಗೆ ಯಾವ ಪ್ರಕಾರದ ವಿಪರೀತತೆ ಇಲ್ಲವೇ ಇಲ್ಲ. ಹಾಗಾದರೆ ದೃಷ್ಟಿ ಸ್ವಭಾವದ ಮೇಲೆ ಕೀಲಿತ ಇದ್ದ ನಂತರ ದೃಷ್ಟಿ ಸ್ವಭಾವದ ಸನ್ಮುಖ ಯಾವಾಗ ಆಯ್ತಲ್ಲ, ಆವಾಗ ವೀರ್ಯ ಜಾಗೃತ ಇದೆ. ವೀರ್ಯ ಜಾಗೃತ ಆದದ್ದು ಇದೆ. ದೃಷ್ಟಿ ಸ್ವಭಾವದ ಸನ್ಮುಖ ಆಯಿತು. ಅನಂತ ಗುಣಗಳನ್ನ ಸ್ವಭಾವ ರೂಪ ಪರಿಣಮನ ಆರಂಭ ಆಯಿತು. ಜ್ಞಾನ ತಿಳಿತಾ ಇದೆ. ಏನ? ಇನ್ನೂ ಇಷ್ಟು ದೋಷ ಇದೆ. ಬಂಧದೊಳಗ ಜ್ಞಾನದ ಕಾರ್ಯ ಇದೆ. ಬಂಧ ಅಧಿಕಾರಿಯನ್ನು ಹೇಳ್ತಾ ಇದ್ದಾರಲ್ಲ, ಅಲ್ಲಿ ಕಾರ್ಯ ಯಾರ್ದಿದೆ? ಜ್ಞಾನದ್ದು ಇದೆ. ತಿಳಿತಿದೆ. ಮತ್ತೇನ್ ಮಾಡ್ತಿದೆ? ಅದನ್ನು ಹೋಗಲಾಡಿಸುವುದಿಲ್ಲ. ಆದರೆ ಯಾವ ಅಶುದ್ಧತೆ! ಅರೆ ವಸ್ತು ವ್ಯವಸ್ಥಾ ಇಷ್ಟು ಸುಂದರ ಇದೆ. ಯಾವುದ ಜ್ಞಾನದ ದೃಷ್ಟಿಯೊಳಗೆ ಬಂತಲ್ಲ, ಯಾವುದ ಜ್ಞಾನದ ಎದುರಿಗೆ ಬಂತಲ್ಲ, ಅದು ಉಳಿಯುವುದಿಲ್ಲರಿ. ಅಲ್ಲಿ ಅದರಲ್ಲಿ ಸಾಮರ್ಥ್ಯನೇ ಇಲ್ಲ ಹಾಗೆಯೇ ಉಳಿದುಕೊಂಡು ಬರುವಂಥ. ಅದಕ್ಕೆ ಅಪರಾಧಿ ತನ್ನ ಅಪರಾಧವನ್ನು ತಿಳಿದ ನಂತರ ಅಪರಾಧವನ್ನು ಬಿಟ್ಟುಕೊಡುವ ಸಲುವಾಗಿ ಮತ್ತೇನು ಮಾಡಬೇಕಾಗಿಲ್ಲ. ಅವನ ತೀಕ್ಷ್ಣ ದೃಷ್ಟಿಯೊಳಗೆ ಬಂತು, ಅದು ನಷ್ಟಾಗಿ ಹೋಗ್ತಿದೆ. ಜ್ಞಾನದ ದೃಷ್ಟಿಯೊಳಗೆ ತನ್ನ ದೋಷ ಕಂಡು ಬಂತು ಅಂತಂದ್ರೆ, ಅರೆ ಜ್ಞಾನಕ್ಕೆ ಕಂಡು ಬರ್ತಿದೆ ಅಂತ ಹೇಳ್ಯಾನ. ಅರೆ ಕಂಡು ಬರ್ತಿದೆ ಆದರೆ ಹೇಗೆ? ಇದು ಅವಶ್ಯಕ ಇದೆ. ನನಗೆ ಈ ಭೂಮಿಕೆಗೆ ಇದು ಬೇಕು. ಅಸತ್ಯ ಮಾತಾಡಬೇಕಾಗ್ತಿದೆ. ಈ ಭೂಮಿಕೆಯೊಳಗೆ ಹೀಗೆ ಇರೋದು, ಈ ಕಾಲದೊಳಗೆ ಇಷ್ಟ ಆಗೋದು. ಈ ಪ್ರಕಾರ ಜ್ಞಾನದೊಳಗ ವಿಪರೀತತೆ. ಇವು ಸ್ವಯಂ ವಿಚಾರ ಮಾಡುವುದರಿಂದ ದೋಷ ನಾಶ ಆಗ್ತಾ ಇಲ್ಲ. ಅರೆ ಇದು ದೋಷ ಇದೆ, ಇದು ನನ್ನ ಸ್ವಭಾವಕ್ಕೆ ಯೋಗ್ಯ ಇಲ್ಲ ಅಂಥೇಳಿ ಯಾವಾಗ ತಿಳಿತಾನೋ ಅವಾಗ ದೋಷ ಉಳಿಯೋದಿಲ್ಲ ಸ್ವತಃ. ಇದು ಅವಶ್ಯಕ ಇದೆ. ಈ ಕಾಲದೊಳಗೆ ಇಷ್ಟ ಆಗೋದು. ಪಂಚಮ ಕಾಲ ಇದೆ, ಹೀನ ಸಂವಹನ ಇದೆ. ಈ ಪ್ರಕಾರ ಇವನ ಜ್ಞಾನದೊಳಗ ವಿಪರೀತದ ಗ್ರಹಣ ಇತ್ತು ಅಂತಂದ್ರೆ ದೋಷ ಬಿಟ್ಟು ಹೋಗೋದನ್ನೇ ಇಲ್ರಿ. ಆದರೆ ಓಹೋ, ನಾನು ಜ್ಞಾತ ಸ್ವಭಾವದ ನಿರಾಕುಲ ಶಾಂತಿಯ ಸಾಗರನಾದಂಥ ಅರೂಪಿ ತತ್ವ ನನಗೆ ಈ ಪದಾರ್ಥದ ಕುರಿತು ಮೂರ್ಛಿತ ಇರೋದ ನಿಜವಾಗಿ ಮಹಾಪರಾಧ ಇದೆ. ಅರೆ ಯಾರಿಗೆ ತಿಳಿದಿದ್ರೆ ಏನಾಯ್ತು? ನನಗೆ ತಿಳಿತಾ ಇದೆ ಅಲ್ಲ. ನನ್ನ ದೋಷ ಇನ್ನೊಬ್ಬರಿಗೆ ಕಾಣದಿದ್ರೆ ಏನಾಯ್ತು? ನನಗೆ ಕಾಣಿಸ್ತಾ ಇದೆ ಅಲ್ಲ. ಅರೆ ಇದು ದೋಷ ಇದೆ, ಇದು ನನಗೆ ಶೋಭಾ ಅಲ್ಲ ಅಂಥೇಳಿ ಜ್ಞಾನ 2 ಸಲ 3 ಸಲ 4 ಸಲ ಹೇಳಿದ ನಂತರ ಆ ದೋಷ ಅಲ್ಲಿ ಉಳಿಯೋದಿಲ್ಲ ನೋಡ್ರಿ. ಅದರ ಜ್ಞಾನ ಅದಕ್ಕೆ ಇದು ಹೀಗೆ ಇರಬೇಕಾಗುತ್ತೆ. ಈ ಭೂಮಿಕೆಗೆ ನಾವು ಗೃಹಸ್ಥಾವಸ್ಥೆಯಲ್ಲಿ ಈಗಿನ ಕಾಲನ ಆಗಿದೆ. ಅಸತ್ಯ ಮಾತಾಡಲೇಬೇಕಾಗಿದೆ. ಈ ಪ್ರಕಾರದ
ಇವನ ಧಾರಣಾ ವಿಪರೀತ ಇದ್ದ ನಂತರ ಇವನು ದೋಷದಿಂದ ಹೊರಗೆ ಬರೋ ಸಾಧ್ಯ ಅಲ್ರಿ. ದೋಷವನ್ನು ಮುಚ್ಚುವ ಮತ್ತು ದೋಷವನ್ನು ಬೆಳೆಸುವ ಇದರಲ್ಲೇ ತೊಡಗ್ತಾನ್ರಿ. मनोवृत्ती कशी बनत जाते, ದೋಷವನ್ನು ಮುಚ್ಚಿಡುವ ಮತ್ತು ದೋಷವನ್ನು ಬೆಳೆಸೋದು ಅರ್ಥಾತ್ ಈಗ ಬೇಕನ್ನ ಹಿಂಗಂತಂದ್ರಲ್ಲ, ಅವರಿಗೆ ಸಲಿಗೆ ಕೊಟ್ಟರೆ ನಡೆಯೋದಿಲ್ಲ. ಯಾರಿಗೆ? ಕೆಲಸದವರಿಗೆ. ಎಷ್ಟು ಅಧಿಕಾರ ಕೊಡ್ಬೇಕು ಅಷ್ಟೇ ಕೊಡು. ಅಂದ್ರನೇ ಇದರ ಅರ್ಥ ಏನಿದೆ, ಇವ ತಾನು ದೋಷ ಮಾಡ್ತಾ ಇರೋದನ್ನ ಯೋಗ್ಯ ಅಂತ ಹೇಳಿ ತಿಳಿತಾ ಇದ್ದಾನೆ. ಈ ತಿಳಿಯುವಿಕೆನೇ ಏನಿದೆ, ದೋಷದ ಪೋಷಣೆ ಇದೆ. ದೋಷವನ್ನು ದೋಷ ಅಂತ ಹೇಳಿ ತಿಳಿದ ನಂತರ ಅದು ಉಳಿಯೋ ಸಾಧ್ಯ ಇಲ್ಲ ನೋಡ್ರಿ. ಹಾಗಾದ್ರೆ ಆ ಸಮ್ಯಕ್ ಜ್ಞಾನ ಅಲ್ಲಿ ಅತೀಂದ್ರಿಯ ಆನಂದದ ಅನುಭವ ಆಗ್ತಾ ಇದೆ. ಆದ್ರೆ ಆ ಸಮ್ಯಕ್ ಜ್ಞಾನ ತಿಳಿತಲ್ಲ, ಇನ್ನೂ ಇಷ್ಟು ದೋಷ ಇದೆ, ಇನ್ನೂ ಇಷ್ಟು. ಎಲ್ಲಿ ಬೆಳ್ಳೂರೊಳಗೆ ಬಂದ ಅಧಿಕಾರ ತಗೊಂಡಿದ್ರಲ್ಲ ಅಪ್ಪಾಜಿ, ಬಂದಿದ್ರಲ್ಲ, 50 ಲಕ್ಷಕ್ಕೆ ಮನೆ ಖರೀದಿ ಮಾಡಿದ್ದಾನೆ. 49 ಲಕ್ಷ, 50,000 ದುಡ್ಡು ಇದೆ, 50,000 ಕಮ್ಮಿ ಇದೆ. ಅವನ ದೃಷ್ಟಿ ನನ್ನ ಹತ್ರ 49,000 ಅದೇನಲ್ಲ ಏನಿದೆ ಅಲ್ಲ ಲಕ್ಷ, 50,000 ಇದೆ, ಅದರ ಕಡೆಗೆ ಸ್ವಲ್ಪ ಅರೆ ನನ್ನ ಹತ್ರ ಇಷ್ಟಿದೆ ಅಲ್ಲ ಅನ್ನೋದ್ರ ಕಡೆಗೆ ಯಾವಾಗೂ ಸಜ್ಜನ ಪುರುಷನ ಲಕ್ಷ್ಯ ಹೋಗೋದಿಲ್ಲ. ಯಾವ ಜೀವ ಅನಂತ ಸಂಸಾರಿ ಅದನ್ನು ಅವನು ದೋಷವನ್ನು ಬರೀ ಮುಚ್ಚಿ ಬೇರೆ ರೂಪದಿಂದ ಪ್ರಗಟ, ಬೇರೆ ರೂಪದಿಂದ ಪ್ರಗಟ, ಬೇರೆ ರೂಪದಿಂದ ಪ್ರಗಟ, ಮುಖವಾಡ ಇಳಿಸೋದ ಪ್ರಯತ್ನನ ಮಾಡೋದಿಲ್ಲ. ಅರೆ ನಿನ್ನ ಹೀಗಿದೆಯಲ್ಲ ಅಂಥೇಳಿ ಯಾರಾದರೂ ಹೇಳ್ರ ಅವರ ಬಗ್ಗೆ ವೈರ ಮಾಡ್ತಾರೆ. ಗುರುಗಳ ಜ್ಞಾನಿ ಗುರುಗಳು ಹೇಳ್ತಾ ಬಂದ್ರಲ್ಲ, ಅವರ ಬಗ್ಗೆ ವಿರೋಧ ಮಾಡಿದ್ದಾರೆ. ಆದರೆ ವಿರೋಧ ಮಾಡುವುದರಿಂದ ಅವ್ರಿಗೇನು ಹಾನಿ ಆಯಿತು? ಏನು ಹಾನಿ ಆಯ್ತು ಅವ್ರಿಗೆ? ಏನೂ ಇಲ್ಲ. ಗುರುಗಳಿಗೆ, ಜ್ಞಾನಿ ಗುರುಗಳು, ನೀ ಚೈತನ್ಯ ಸ್ವರೂಪಿ ಆತ್ಮ ಇದ್ದೀಯಪ್ಪ ಅಂಥೇಳಿ ಅವರು ತಿಳಿಸಿಕೊಟ್ಟ ನಂತರ ನಾವು ತಿಳ್ಕೊಳ್ಳೋದಿದ್ರೆ, ನೀ ಹೀಗೆ ಮಾಡೋದು ನಿನಗೆ ಶೋಭಾ ಅಲ್ಲ ಅಂಥೇಳಿ ಹೇಳಿದ ನಂತರ ನನ್ನ ಅವಮಾನ ಅಂಥೇಳಿ ನಾವು ತಿಳ್ಕೊಂಡೆವು ಅಂತಂದ್ರೆ ಅದರಿಂದ ಜ್ಞಾನಿ ಗುರುಗಳಿಗೆ ಏನಾಗ್ತಿದ್ದೀರಿ? ಏನೂ ಇಲ್ಲ. ಅವರು ಸಹಜ ಹೋಗ್ತಾ ಹೋಗ್ತಾ ಹೇಳಿ ಹೋಗಿರ್ತಾರೆ, ಕಾಣಿಷ್ಟ ಅಂಥೇಳಿ ಹೇಳಿರ್ತಾರೆ. ಕಾಲಲಬ್ಧಿ ಬಂದಿದ್ರ ಆ ಜೀವ ತನ್ನಷ್ಟಕ್ಕೆ ತಾನೇ ತನ್ನ ಪುರುಷಾರ್ಥದಿಂದ ಬದಲಿ ಆಗ್ತಾನೆ, ನಾನು ಹೇಳುವುದರಿಂದಿಲ್ಲ ಅನ್ನೋ ಶ್ರದ್ಧೆ ಅವರಿಗೆ ಪೂರ್ಣ ರೂಪದಿಂದ ಇರ್ತಿದೆ. ಹೀಗಾಗಿ ಅವ್ರದ್ದು ಹಾನಿ ಏನೂ ಆಗೋದಿಲ್ಲ. ಕೇಳದೇ ಇರುವಂಥ, ಕುಮಾರ್ಗವನ್ನು ಬಿಡದೇ ಇರುವಂಥ, ಮಿಥ್ಯಾತ್ವವನ್ನು ಬಿಡದೇ ಇರುವಂಥ, ದೇಹ ಬುದ್ಧಿಯನ್ನು ಬಿಡದೇ ಇರುವಂಥ, ಪರದೊಳಗೆ ಸುಖ ಬುದ್ಧಿಯನ್ನು ಬಿಡದೇ ಇರುವಂಥ ಸ್ವಯಂ ದುಃಖ. ಇಲ್ಲಿ ಮಾತನಾಡದದ್ದು ಇದೇ ಮಿಥ್ಯಾತ್ವ. ಅರೆ ಮಿಥ್ಯಾತ್ವ ಭಗವತ್ ಸ್ವರೂಪದ, ಗಣಧರ ಸ್ವರೂಪದ ಯಾವ ಅಮೃತ ಚಂದ್ರಾಚಾರ್ಯ ಇದ್ದಾರೆ ಅವರು ಹೇಳ್ತಾ ಇದ್ದಾರೇನ, ಅವರೇ ಮುನೀಶ್ವರರಿದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಯಾರಲ್ಲಿ ಸೂಕ್ಷ್ಮ ಅಥವಾ ಸ್ಥೂಲ ಮಿಥ್ಯಾತ್ವ ಇಲ್ಲಲ್ಲ, ಮಿಥ್ಯಾತ್ವ ಪರಿಣಾಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹಳ ಅದ್ಭುತ ಮಾತಿದೆ, ಎಷ್ಟು ಮಹಿಮೆ ಬರ್ತಿದೆ ತಮಗ್ ಗೊತ್ತರೆ, ಅದ ತಮಗ. ಅವರೇ ಮುನೀಶ್ವರರಿದ್ದಾರೆ. ಅರೆ ಅದೇ ಕಾರ್ಯ ನನಗೆ ಮಾಡೋದಿದೆ, ನನ್ನಲ್ಲಿ ನಾನು ತಿಳಿಸಿಕೊಡ್ತೇನೋ ಅಂಥೇಳಿ ಕೊನೆಗೆ ಹೇಳಿದ್ದಾರೆ. ಅವರ ಏನು ಹೇಳಿದ್ರು? ಸ್ವರೂಪ ಗುಪ್ತಶ್ಯ ನ ಕಿಂಚಿತ್ ಅಸ್ತಿ ಕರ್ತವ್ಯಂ. ಈ ಆತ್ಮಖ್ಯಾತಿ ಟೀಕೆಯೊಳಗ ಸ್ವರೂಪದಲ್ಲಿ ಗುಪ್ತ ಇರುವಂಥ ಅಮೃತ ಚಂದ್ರಂದ ಸ್ವಲ್ಪ ಕೂಡ ಕರ್ತವ್ಯ ಇಲ್ಲ. ಇಲ್ಲಿ ಅದೇ ಮಾತು ಉಕ್ಕುತ್ತಾ ಇದೆಯೋ ಅಥವಾ ಇಲ್ರಿ? ಅದೇ ಭಾವ. ಅವರೇ ಮುನೀಶ್ವರರಿದ್ದಾರೆ. ಅವರು ದಿವ್ಯಧ್ವನಿಯ ಮೂಲಕ ಹೇಳ್ಬೇಕಂದ್ರೇನ ಇಲ್ಲ. ವಸ್ತು ಸ್ವರೂಪವನ್ನು ಭವ್ಯ ಜೀವರುಗಳಿಗೆ ತಿಳಿಸಿ ಕೊಡಬೇಕಂದ್ರೇನ ಇಲ್ಲ. ಹಾಗೆ ಆಗಬೇಕಾಯ್ತು ಅಂತಂದ್ರೆ ನೀ ಈ ಭಾವ ಹೊರದೊಳಗೆ ನಾನು ಏನರ ಮಾಡ್ತೇನೆ, ಅರೆ ನಿಮಿತ್ತ ಆಗ್ತೇನೆ ಅನ್ನೋ ಭಾವ. ಪರದ್ರವ್ಯಂತೂ ಪುದ್ಗಲವೇ ಇದೆ. ಪರದ್ರವ್ಯ ಅದಂತೂ ಪುದ್ಗಲವೇ ಇದೆ. ಯಾವುದ? ವಚನ, ಕಾಯದ ಕ್ರಿಯೆ ಎಲ್ಲ ಪುದ್ಗಲವೇ ಇದೆ. ಆದರೆ ಅದರ ನಿಮಿತ್ತದಿಂದ ಆಗುವಂಥ ನೈಮಿತ್ತಿಕ ಭಾವ ಇದೆಯಲ್ಲ, ಅದರ ನಿಮಿತ್ತದಲ್ಲಿ ಆಗುವಂಥ ನೈಮಿತ್ತಿಕ ಭಾವ ಇದೆಯಲ್ಲ, ಅದು ನನ್ನ ಸ್ವರೂಪ ಅಲ್ಲ.
ಅದ್ಭುತ ಮಾತಿದೆ ರೀ. ಮುನಿ ಜೀವನದೊಳಗ ಯಾವ ವ್ರತದ ಪಾಲನೆಯ, ಧರ್ಮದ ಉಪದೇಶದ ಮಾತು ಅಥವಾ ಕಾರ್ಯ ನಡೀತಿದೆಯಲ್ಲ, ಆ ಕಾರ್ಯ ಉದಯದ ಪ್ರಬಲತೆಯಿಂದ ನಡೀತಿದೆ ಅನ್ನುವ ಆಗಮ ವಚನ ಇದರಲ್ಲಿನ ಅನೇಕ ಬಾರಿ ಚರ್ಚೆ ಆದದ್ದಿದೆ. ಉದಯದ ಪ್ರಾಬಲ್ಯತೆ ಅಂತಂದ್ರೆ ಏನು? ಉದಯದ ಪ್ರಾಬಲ್ಯತೆ ಅಂತಂದ್ರೆ ಏನು? ಇವನ ದುರ್ಬಲತೆ, ಇಷ್ಟೇ, ಮತ್ತೇನೂ ಇಲ್ಲ. ಉದಯ ಇವನಿಗೆ ಮಾಡಿಸ್ತಿದೆ ಹೀಗಲ್ಲ, ಇವನೇ ದುರ್ಬಲ ಆದ ಮೇಲೆ ಅದನ್ನು ಪ್ರಬಲ ಅಂಥೇಳಿ ನಿಮಿತ್ತವನ್ನು ಮುಖ್ಯ ಮಾಡಿ ಹೇಳುವುದಿದೆ. ಅವರೇ ಮುನೀಶ್ವರರಿದ್ದಾರೆ. ಸ್ವಯಂ ಮುನಿ ಅವಸ್ಥೆಯೊಳಗೆ ಯತಿ ಅವಸ್ಥೆಯಲ್ಲಿ ಇರುವಂಥ ಅಮೃತ ಚಂದ್ರಾಚಾರ್ಯ ದೇವ ಆ ಯತಿತನದ ಬಹುಮಾನ ಮಾಡ್ತಾ ಇದ್ದಾರೆ. ಆ ಯತಿತನದ ಉಚ್ಚತೆಯನ್ನು ಸ್ವಯಂ ತಿಳ್ಕೊಳ್ತಾ ಇದ್ದಾರೆ. ಇನ್ನು ಜಗತ್ತಿಗೆ ಒಂದು ವೇಳೆ ತಿಳಿದು ಬಂತು ಈ ವಚನದಿಂದ ಅಂತಂದ್ರೆ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂಥೇಳಿ ಅಂದ್ರೂ ಕೂಡ ತಪ್ಪಿಲ್ಲ. ಮುನೀಶ್ವರ ಯಾರಿದ್ದರು? ಮುನಿ ಯಾರಿದ್ದರು? ಮುನಿ ಯಾರಿದ್ದಾರೆ? ಯಾರ ಮುನೀಶ್ವರರ ಮಾರ್ಗದೊಳಗ ಸತತ ಸಾವಧಾನ ಇದ್ದಾರೋ ಅವರು ಮುನಿ ಇದ್ದಾರೆ. ಮುನೀಶ್ವರ ಯಾರಿದ್ದಾರೋ? ಯಾರ ಮುನಿಗಳನ್ನ ಸತತ ಸಾವಧಾನಗೊಳಿಸ್ತಾರೋ ಅವರು ಮುನೀಶ್ವರ. ನಿರಂತರ ಮುನಿಗಳನ್ನ, ಮುನಿ ಯಾರ? ಅರೆ ಮುನೀಶ್ವರರ ಹೇಳಿದ ಮಾರ್ಗದೊಳಗ ಸ್ವಲ್ಪ ಕೂಡ ಅತಿಚಾರ ಬರದೇ ಇರುವ ಹಾಗೆ ಸಾವಧಾನ ಯಾರಿದ್ದಾರೋ ಅವರು ಮುನಿ. ಆ ಮುನಿಗಳನ್ನ ಸದೈವ ಸಾವಧಾನ ಇರಿಸ್ತಾರ ಅವರು ಮುನೀಶ್ವರರಿದ್ದಾರೆ. ಆದರ್ಶ ಇದ್ದಾರೆ ಅವರು ಮುನೀಶ್ವರರು. ಮುನಿಗಳಿಗೆ ಯಾರ ಆದರ್ಶ ಇದ್ದಾರೋ ಅವರು ಮುನೀಶ್ವರರಿದ್ದಾರೆ. ಮುನಿಗಳಿಗೆ ಯಾರ ಆರಾಧ್ಯ ಅನುಕರಣೀಯ ಇದ್ದಾರೋ ಅವರು ಮುನೀಶ್ವರರಿದ್ದಾರೆ. ಮುನಿಗಳು ಯಾರಿದ್ದಾರೆ? ಯಾರ ಮುನೀಶ್ವರರ ಮಾರ್ಗದೊಳಗೆ ಸಮರ್ಪಿತ ಇದ್ದಾರೋ ಅವರು ಮುನಿ ಇದ್ದಾರೆ. ಪಂಚಮ ಕಾಲ ಇದೆ ಅಂಥೇಳಿ ಅನ್ನಿಸಲಿಲ್ಲ ಅವರಿಗೆ. ಯಾರಿಗೆ? ಅಮೃತ ಚಂದ್ರಾಚಾರ್ಯರಿಗೆ. ಅಂಥೇಳಿನ ಹೇಳ್ತಾ ಇದ್ದಾರೆ. ಈಗ ಅಂಥೇಳಿನ ಚರ್ಚಾ ಬಂದಿತ್ತಲ್ಲ, ಈ ಕಾಲದೊಳಗೆ ಇಷ್ಟ ಆಗೋದ? ಈ ಮಾತು ಮುನಿ ಭಗವಂತರಲ್ಲಿ ಇರೋದನ್ನೇ ಅಲ್ರಿ. ಅವರಿಗೆ ಕಾಲ ಏನು ಮಾಡ್ತಿದ್ದೀರಿ? ಯಾರಿಗೆ ಏನು ಮಾಡ್ತಿದೆ? ಯಾರಿಗೆ ದೋಷದೊಳಗನ ಉಳಿಯೋದಿದೆ, ಯಾರಿಗೆ ದೋಷ ಆಗಿ ಕಾಣಿಸೋದನ್ನೇ ಇಲ್ಲ, ಅವರಿಗೆ ಕಾಲ ಇದೆ. ಯಾರಿಗೆ ನಿರ್ದೋಷ ಸ್ವಭಾವದ ಸ್ವೀಕಾರ ಇದೆಯೋ ಅವರಿಗೆ ಯಾವ ಕಾಲ ಏನು ಮಾಡುತ್ತೆ? ನಿರ್ದೋಷ ಸ್ವಭಾವಕ್ಕ ಯಾವ ಕಾಲದೊಳಗೆ ದೋಷ ತಗಲ್ತಿದೆ? ತ್ರಿಕಾಲ ನಿರ್ದೋಷ ಇದೆ ಅಲ್ಲ, ಸ್ವಭಾವಕ್ಕೆ ಯಾವ ಕಾಲದೊಳಗೆ ದೋಷ ತಗಲ್ತಿದೆ? ಹಾಗಾದ್ರೆ ಆ ತ್ರಿಕಾಲ ನಿರ್ದೋಷ ಸ್ವಭಾವದೊಳಗೆ ಯಾರ ಶ್ರದ್ಧೆ ಜ್ಞಾನ ಅಚಲವಾಗಿ ಸ್ಥಿರ ಆಗಿದಾವೆಯೋ ಅವರಿಗೆ ಕಾಲ ಏನು ಮಾಡೋದಿಲ್ಲ ಅಂಥೇಳಿ ಇಲ್ಲಿ ಅಮೃತ ಚಂದ್ರಾಚಾರ್ಯ ಬರೇ 1100 ವರ್ಷಗಳ ಪೂರ್ವದೊಳಗ ಆಗಿ ಹೋದಂಥ ಅಮೃತ ಚಂದ್ರಾಚಾರ್ಯ ಬರೇ ಅಂದ್ರೆ ನಮ್ಮ ಸಮೀಪದವರ ಅಂಥೇಳಿ ಹೇಳ್ತಾ ಇದ್ದೇನೆ. ನಾವು ಎಷ್ಟು ಆ ಮಾರ್ಗದಿಂದ ಉದಾಸೀನಾಗಿದ್ದೀವಿ. ನಮ್ಮಂಥವ್ರು, ನಮ್ಮ ಸಮೀಪದವ್ರಿ, ಚತುರ್ಥ ಕಾಲದವ್ರಲ್ಲ, ಒಂದು ಸ್ವಲ್ಪ ಕುಂದರು ದೂರದವ್ರು ಅನ್ನೋರೇ. ಹೌದೇನಿಲ್ಲ? 2000 ವರ್ಷ ಕಳೆದು ಹೋದ್ವಲ್ಲ, ಅವರು ಮಹಾವೀರ ಸ್ವಾಮಿಯ ಸಮೀಪದವ್ರೆ. ಅಮೃತ ಚಂದ್ರಾಚಾರ್ಯರ ನಮ್ಮ ಸಮೀಪದವ್ರೆ. ಅವರು ಹೇಳ್ತಾ ಇದ್ದಾರೆ, ಇನ್ನು ಸೂಕ್ಷ್ಮ ಅಥವಾ ಸ್ಥೂಲ ಇಂಥ ಮಿಥ್ಯಾತ್ವ ಪರಿಣಾಮ ಯಾರಲ್ಲಿ ಇರುವುದೇ ಇಲ್ಲವೋ ಅವರೇ ಮುನೀಶ್ವರರಿದ್ದಾರೆ. ಹಾಗಾದ್ರೆ ಈಗ ನಮ್ಮ ಸಮೀಪದವರು ಹೇಳ್ತಾ ಇರುವಂಥ ಅಮೃತ ಚಂದ್ರಾಚಾರ್ಯರ ಮಾತನ್ನ ನಾವು ಯಾವುದೋ ಒಂದು ಅಂಶ ರೂಪದಿಂದಲೇ ಶ್ರದ್ಧಾ ಮಾಡೋದು ಅವಶ್ಯಕ ಇದೆ ಏನಿಲ್ಲ? ಮಾಡೋದು ಅವಶ್ಯಕ ಇದೆಯೋ ಅಥವಾ ಇಲ್ಲ? ಮಾಡಲಿಕ್ಕೆ ಬೇಕ್ರೆ ಅಂದ್ರೆ ನಮ್ದು ಕಲ್ಯಾಣದ ಮಾರ್ಗ ಒಂದು ವೇಳೆ ತೆರೆಯೋದು ಸಾಧ್ಯ ಇದೆ. ಯಾಕಾಗೋದಿಲ್ಲ? ಅರೇ ದೇಹದೊಳಗೆ ಬಲ ಇಲ್ಲದೆ ಇರುವುದರೊಳಗೂ ಕೂಡ ಕಾರ್ಯ ಮಾಡುವಂಥ ಉತ್ಸಾಹ ಇರ್ತಿದೆ ಅಂದ ಮೇಲೆ ಯಾವುದೇ ಪ್ರಕಾರದ
ಅನಾನುಕೂಲತೆ ಕರ್ಮದ ಉದಯ ಸಂಯೋಗದಲ್ಲಿ ಇದ್ರೂ ಕೂಡ ಸ್ವಭಾವದೊಳಗೆ ಜ್ಞಾನದೊಳಗೆ ನಿರ್ಣಯ ಮಾಡೋದಕ್ಕೆ ಏನಿದೆ ನಿರ್ಣಯ ಮಾಡೋದಕ್ಕೆ ಎಲ್ಲವೂ ತ್ಯಾಗಯೋಗ್ಯ ಇದೆ. ಏನ ಮಿಥ್ಯಾತ್ವದ ಅಂಶ ಅಂತೇಳಿ ಅಂದ್ರೆ ಟೋಡರ್ ಮಲ್ಲರ್ ಅವ್ರಿಗಿಂತ ಸಮೀಪದವ್ರೆ ಅವ್ರೇನು ಹೇಳಿದ್ರು, ಮಿಥ್ಯಾತ್ವಕ ಅಂಶವೇ ಬೋರಾದೆ. ಒಂದು ಸ್ವಲ್ಪ ನಡೀತೈತಿ ಹೀಗೆ ಮಾತಿಲ್ಲ, ಅಂಶವೇ ಬೋರಾದೆ. ಒಂದು ಅಂಶ ಕೂಡ ಇಟ್ಕೊಳ್ಳಿಕ್ಕೆ ಯೋಗ್ಯಿಲ್ಲ. ವಿಷ ಇದೆ ಅದ, ವಿಷಕ್ಕಿಂತ ವಿಷ ಇದೆ. ಈ ಅನ್ಯ ಜಡ ವಿಷದ ಪರಿಹಾರಕ್ಕೆ ಏನಾದರೂ ಇರಬಹುದ್ರಿ. ಪರಿಹಾರ ಅದನ್ನು ತೆಗೆದು ಹಾಕುವ ಅಥವಾ ಒಂದು ವೇಳೆ ಒಳಗೆ ಹೋದ್ರೂ ಅದರ ನಷ್ಟ ಮಾಡುವ ಉಪಾಯ ಏನಾದರೂ ಇರಬಹುದು. ಆದರೆ ಈ ಮಿಥ್ಯಾತ್ವ ಒಂದು ಅಂಶ ಇದ್ರೂ ಕೂಡ ಅದು ನಮ್ಮ ಕೇಡ ಮಾಡದ ವಿನಃ ಬಿಡಿಸ್ತಾರೆ. ಕೇಡ ಮಾಡದ ವಿನಃ ದುರ್ಗತಿಗೆ ಒಯ್ಯದ ವಿನಃ ಬಿಡೋ ಸಾಧ್ಯ ಇಲ್ಲ. ಅನಂತ ಕಾಲ ನಮ್ಮನ್ನ ಆ ಕಡೆ ಈ ಕಡೆ ತೊಳಲಾಡಿಸದ ವಿನಃ ಬಿಡೋ ಸಾಧ್ಯ ಇಲ್ಲ, ಜಾಲಾಡಿಸದ ವಿನಃ. ಅದಕ್ಕೆ ಇಲ್ಲೇನು ಹೇಳಿದ್ರ, ಅವರೇ ಮುನೀಶ್ವರರಿದ್ದಾರೆ. ಬಹಳ ಅದ್ಭುತ ಶಬ್ದ ಇದೆ ರೀ. ಯಾರಿಗೆ ಸೂಕ್ಷ್ಮ ರೂಪ ಅಥವಾ ಸ್ಥೂಲ ರೂಪ ಇವನನ್ನು ಸಾಯಿಸುವೆ, ಇವನನ್ನು ಬದುಕಿಸುವೆ ಎಂಬ ಮಿಥ್ಯಾತ್ವ ರೂಪದ ಪರಿಣಾಮಗಳು ಇರುವುದಿಲ್ಲ. ನೋಡ್ರಿ, ಮಿಥ್ಯಾತ್ವ ಅಂದ್ರೆ ಇದಕ್ಕೆ. ಆದ್ರೆ ಇಲ್ಲಿ ಪೂರಾ ಭೇದಜ್ಞಾನ ಇದೆ ರೀ. ಯಾವ ಅಮೃತ ಚಂದ್ರಾಚಾರ್ಯ ದೇವರ ಭೂಮಿಕಾ ಇದೆ, ಅಲ್ಲಿ ಸಾಯಿಸುವ ಮತ್ತು ಬದುಕಿಸುವ ಎರಡೂ ಪರಿಣಾಮದವರು. ಏನು ಸಾಯಿಸುವ? ರಾಗರೂಪದ ಭಾವ ಏನಿದೆ ಅದನ್ನು ನಷ್ಟ ಮಾಡಿಬಿಡುವ ಪ್ರಯತ್ನ ಇದೆಯೋ ಅಥವಾ ಇಲ್ಲರಿ. ಯಾವ ಜೀವಕ್ಕೆ ಯಾವುದೇ ಪ್ರಕಾರದ ಬಾಧೆ ಆಗಬಾರ್ದು ಅನ್ನುವ ಭಾವ ಇದೆಯೋ ಅಥವಾ ಇಲ್ಲರಿ. ಹಾಗಾದ್ರೆ ಅದು ಮಿಥ್ಯಾತ್ವ ಇದೆ. ಆ ಭಾವ ಮಿಥ್ಯಾತ್ವ ಇದೆ. ಮಿಥ್ಯಾತ್ವ ಇದೆ ಅಂದ್ರೆ ಮಿಥ್ಯಾತ್ವದ ಕಾರಣದಿಂದಾಗಿದೆ, ಮಿಥ್ಯಾತ್ವಕ್ಕೆ ಕಾರಣ ಇದೆ. ಮಿಥ್ಯಾತ್ವಕ್ಕೆ ಕಾರಣ ಇದೆ, ಮಿಥ್ಯಾತ್ವಕ್ಕೆ ಮೂಲ ಕಾರಣ ಇದೆ. ಮಿಥ್ಯಾತ್ವ ಅಂದ್ರೆ ಇನ್ನು ಅಲ್ಲಿ 6ನೇ ಗುಣಸ್ಥಾನದಲ್ಲಿ ತೂಗುಯ್ಯಾಲೆ ಆಡ್ತಾ ಇರುವಂಥ ವೀತರಾಗಿ ದಿಗಂಬರ ಸಂತರಿಗೆ ಅದು ಮಿಥ್ಯಾತ್ವ ಹೇಗೆ? ಅಲ್ಲಿ ಮಿಥ್ಯಾತ್ವ ಶಬ್ದದ ಅರ್ಥ ಇಷ್ಟ ಇದೆ. ಆ ಪರಿಣಾಮ ಸೂಕ್ಷ್ಮ ರೂಪದಿಂದ ಕೂಡ ವಿದ್ಯಮಾನ ಇರುವ ವೇಳೆದೊಳಗ ನಿರಾಕುಲ ಶಾಂತಿಯೊಳಗ ಬಾಧ ಇದೆ ನೋಡಪ್ಪ. ಆ ಪರಿಣಾಮ ಇನ್ನು ಈ ಸಮಯದೊಳಗೆ ನಿರಾಕುಲ ಶಾಂತಿಯ ಸಾಗರದೊಳಗೆ ಮುಳುಗಿ ಹೋಗಿದ್ರೂ ಮರು ಸಮಯದೊಳಗೆ ಅದೇ ಶಾಂತಿಯ ಸಾಗರದೊಳಗ ಉಳಿಯುವುದರಲ್ಲಿ ಅದು ಏನು ಮಾಡ್ತಿದೆ ಅನ್ನೋದು ಗೊತ್ತಿಲ್ಲ. ಯಾವುದ ಆ ಪರಿಣಾಮ? ಧರ್ಮದ ಸೂಕ್ಷ್ಮತೆ ಇದೆ. ಅವರೇ ಮುನೀಶ್ವರರಿದ್ದಾರೆ. ದೇವ ಯತಃ ಅವರೇ ಮುನೀಶ್ವರರಿದ್ದಾರೆ. ಹೇಗಿವೆ ಆ ಪರಿಣಾಮಗಳು? ಮೋಹೈಕ ಕಂದ ಮಿಥ್ಯಾತ್ವದ ಮೂಲ ಕಾರಣವಿದೆ. ಮಿಥ್ಯಾತ್ವದ ಮೂಲ ಕಾರಣ ಪರಿಣಾಮ ಆಯಿತು, ಮುಗಿತ್ರೆ ಹೊರಗೆ ಕಾರ್ಯ ಮಾಡಬೇಕು ಹೀಗೆ ಮಾತಿಲ್ಲ. ಕಾರ್ಯ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪರಿಣಾಮ ಆಯಿತು ಅಂತಂದ್ರೆ ಆ ಪರಿಣಾಮ ಆಗದೇ ಇರುವ ಹಾಗೆ ಇವನಿಗೆ ಇರಲಿಕ್ಕೆ ಬರ್ತಿದೆ, ಆಗದೇ ಇರುವ ಹಾಗೆ ಇರಲಿಕ್ಕೆ ಬರ್ತಿದೆ. ಆದ್ರೆ ಆಯಿತು ಅಂತಂದ್ರೆ ಅಲ್ಲಿ ದುಃಖ ಆಗುವುದಿಲ್ಲ, ಅಲ್ಲಿ ಬಂಧ ಆಗುವುದಿಲ್ಲ. ಹೀಗೆ ಮಾತು ಹಾನಿ ಹಾನಿ ಯತ್ ಪ್ರಭಾವಾತ್ ಆ ಮಿಥ್ಯಾತ್ವ ಪರಿಣಾಮದ ಕಾರಣದಿಂದ ಏನಾಗ್ತಿದೆ ರೀ? ನಕುಲ ಸಹದೇವರಿಗೆ ಏನಾಯ್ತು? ರಾಗ ಐತನ್ನು ಮಿಥ್ಯಾತ್ವ ಐತ್ರಿ. ನೀವು ಸಣ್ಣವರಿದ್ದೀರ ಅಭಿಚಂದ್ರ, ಇನ್ನು ಮಿಥ್ಯಾತ್ವನ ಐತ್ರಿ. ಅವರ ಭೂಮಿಕೆಗೆ ಯೋಗ್ಯ ಇರಲಿಲ್ಲ ಅಂಥೇಳಿ ಮಿಥ್ಯಾತ್ವ ಅನ್ನೋದು. ಆಗಮದಲ್ಲಿ ಯಾವ ಮಿಥ್ಯಾತ್ವ ಹೇಳಿದಾರಲ್ಲ ಆ ಮಿಥ್ಯಾತ್ವ ಅಲ್ಲ. ಹಾ, ಅದು ಪುಷ್ಟನ ಇದೆ ರೀ. ನಾವು ಮಾಡಬೇಕಾಗಿಲ್ಲ.
ಅದು ಎಲ್ಲಿಯವರೆಗೆ ಪ್ರಯತ್ನ ಮಾಡ್ತಿದೆ ಅಂತಂದ್ರೆ ಮಹಿಮಾ ಕೊಟ್ಟಂಗೆ ಅದು ಮಹಿಮಾವಂತನ ಇದೆ. ಅದು ಮಹಿಮಾವಂತನ ಇದೆ ಪ್ರಭು. ಇಲ್ಲದೆ ಹೋದ್ರ ನಮ್ಮ ಎದುರಿಗೆ ಅನಂತ ಜೀವರುಗಳ ಹೋದ್ರೂ ನಾವು ಯಾಕೆ ಉಳಿದೇವರಿಗೆ ಅವರಿಗೆ ಅದು ಮನ ಪರಿವರ್ತನೆ ಆಯಿತು. ಅವರಿಗೆ ಸರ್ವಾಸ್ಥಿತಿ ಮುನಿಗಳಿಗೆ ಸರ್ವಾಸ್ಥಿತಿ ಆಗ್ತೈತೆ, ಅಲ್ಲೇನು ಪರಿವರ್ತನೆ ಇರುವುದಿಲ್ಲ. ಎಲ್ಲಿ ಮುನಿಗಳಿಗೆ ಸುದ್ದ ಸರ್ವಾಸ್ಥಿತಿ ಆಗ್ತೈತೆ, ಅವರಿಗೆ ಅಲ್ಲಿ ಆ ಟೈಪ್ ಪರಿಣಾಮ ಅಥವಾ ಇದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಆದ್ರ ಆ ಪ್ರಕಾರದನ ಅಂಥದ್ದನ್ನ ಏನ್ರೆ ಆದಾಗನ ಪರಿವರ್ತನೆ ಆಗ್ತಿದೆ ಅಣ್ಣ. ಸರ್ವಸಿದ್ಧಿಗೆ ಯಾಕೆ ಹೋಗ್ತಾರೆ ಹೇಳ್ರಿ? ಒಂದು ಭವಧಾರಣೆ ಯಾಕೆ ಮಾಡ್ತಾರೋ ಅಂದ್ರೆ ಆ ಅವಸ್ಥೆಗೆ ಯೋಗ್ಯ ಇಲ್ಲದೆ ಇರುವಂಥ ಭಾವ ಏನಿದೆ ಅದು ಮಿಥ್ಯಾ ಅನ್ನೋದ್ರೆ ಇಷ್ಟ. ನಾವೇನು ಮಿಥ್ಯಾತ್ವ ಅಂತಂದ್ರೆ ಆಗಮದಲ್ಲಿ ಯಾವ ವಿಪರೀತ ಮನ್ನಣೆ ಆ ತತ್ವ ಶ್ರದ್ಧೆ ಹೇಳಿದರೆ ಹಾಗಲ್ಲ. ಮಿಥ್ಯಾತ್ವ ಶಬ್ದದ್ದು ಬಹಳ ಅರ್ಥ ಅದಾವ್ರಿ. ಮಿಥ್ಯಾತ್ವ ಅಂದ್ರೆ ಹೇಗೆ ಇಲ್ಲವೋ ಹಾಗೆ. ಆ ಅವಸ್ಥೆಗೆ ಅದು ಬೇಕಿರಲಿಲ್ಲ. ಆ ಅವಸ್ಥೆಯೊಳಗೆ ಅದಕ್ಕೆ ಕರ್ತವ್ಯ ಅಲ್ಲ. ಸಾಧುವ ಸೋಷಿಸುವ ಅಂಥೇಳಿ ಹೇಳಿದ್ರಲ್ಲ, ಅದು ಕರ್ತವ್ಯ ಅಲ್ಲ. ಕರ್ತವ್ಯ ಅಲ್ಲದಿದ್ರೂ ಕೂಡ ದುರ್ಬಲತೆಯಿಂದ ಬಂತು. ಆ ಪ್ರಕಾರದ ಭಾವ ದುರ್ಬಲತೆಯಿಂದ ಬಂದ್ರೂ ಕೂಡ ಅದರ ಫಲ ಭೋಗಿಸ್ಬೇಕು ನೋಡಪ್ಪ. ಹಾಗಾದ್ರೆ ದುರ್ಬಲತೆಯಿಂದ ಬಂದ್ರೂ ಕೂಡ ಅದರ ಫಲ ಜೀವ ಭೋಗಿಸ್ಬೇಕಾಗ್ತಿದೆ ಅಂದಮೇಲೆ ನಾ ಮಾಡೋದು ಕರ್ತವ್ಯ ಇದೆ ಅಂತ ಹೇಳಿ ಮಾಡಿದ್ರೆ ಅದರ ಫಲ ಎಲ್ಲಿ ಹೋಗೋದು? ನಮ್ಮನ್ನು ಬಿಟ್ಟ ಆಗ್ಬಹುದಲ್ಲ. ಭೂಮಿಕೆಗೆ ಮಿಥ್ಯಾತ್ವನ ಇದೆ, ಆಗಬಹುದೇನೆ. ಇದು ಮಿಥ್ಯಾತ್ವನೇ ನಾವು ಮಾಡಬೇಕು ಅಂಥೇಳಿ ನಿಯಮ ಸಾರದೊಳಗ ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದ ದೇವ ಏನು ಹೇಳಿದ್ರು? ನಿಯಮದಿಂದ ಕರ್ತವ್ಯ ಯಾವ್ದ? ಅದು ನಮ್ಮ ಧ್ಯಾನದೊಳಗೆ ಬೇಕ್ರಿ. ನಮ್ಮ ಗುರಿ ಬೇಕ, ನಮ್ಮ ಧ್ಯೇಯ ಬೇಕ. ನಿಯಮದಿಂದ ಕರ್ತವ್ಯ ಯಾವ್ದ? ರತ್ನತ್ರಯ, ಅರೇ ಸಮ್ಯಕ್ ದರ್ಶನ. ಯಾವಾಗೂ ನಮಗೆ ಅನ್ಸೋದಿಲ್ಲ. ನಿರಂತರ ಹೊರಗಿನ ಕರ್ತವ್ಯಗಳಿಂದ ನಮಗೇನಿದೆ ರೀ? ಬಿಡಲಾರದಷ್ಟು ಉದ್ದಗ ಮಾಲೆ ಇದೆ, ಲೈನ್ ಇದೆ ರೀ, ತೀರುವುದೇ ಇಲ್ಲ. ಕಠಿಣ ಬಹಳ ಇದೆ. ಯಾವುದೋ ಕಾರಣದಿಂದ ನಾವು ಅದನ್ನು ಬಿಟ್ಟರೂ ಕೂಡ ಅಲ್ಲಿ ದ್ವೇಷ ಪೂರ್ತಿ ಇದೆ. ದ್ವೇಷ ಇದೆ, ಇದು ನನ್ನ ಹಾನಿಕಾರಣ ಇದೆ, ಇದು ನನ್ನ ಹಾನಿಕಾರಕ್ಕೆ, ಇದನ್ನು ಬಿಟ್ಟುಬಿಡೋದು. ನಿನ್ನ ಹಾನಿಗೆ ಕಾರಣ ಹೇಗಿದೆ? ನಿನ್ನ ಮೂಲ ಸ್ವರೂಪದ ಮಹಿಮೆ ಮಾಡಿದ ನಂತರ ಅದು ಹಾನಿಗೆ ಕಾರಣ ಇಲ್ಲವೇ ಇಲ್ಲ. ನೀನಾಗೇನ ನಿನ್ನ ಸ್ವರೂಪದ ಮಹಿಮೆಯನ್ನು ಪ್ರಯತ್ನಪೂರ್ವಕವಾಗಿ ಬಿಟ್ಟುಕೊಟ್ಟ ಅದರ ಕಡೆಗೆ ನೋಡ್ತಾ ಇದ್ದೇನೆ, ಆವಾಗ ಅದು ಹಾನಿಗೆ ಕಾರಣ ಆಗ್ತಿದೆ ಅಂಥೇಳಿ ವ್ಯವಹಾರದ ಕಥನೆ. ಅದು ಆವಾಗ ಕೂಡ ಹಾನಿಗೆ ಕಾರಣ ಇಲ್ಲ. ಅದಕ್ಕೆ ಸೂಕ್ಷ್ಮ ಭಗವಂತ ನೋಡ್ರಿ ಏನು ಹೇಳಿದ್ರು? ಆ ಮಿಥ್ಯಾತ್ವ ಪರಿಣಾಮದಿಂದ ಏನು ಮತ್ತೊಂದು ಓದೋನು ಅಂದ್ರೆ ಓದೋನು ಯಾರಿಗೆ ಅಂದ್ರೆ ಕಂಟಿನ್ಯೂಟಿ ಆ ಬಿಟ್ಟು ನನ್ನ ಉಳಿಯೋದಿಲ್ರಿ ಲಿಂಕ. ನನಗಿರ್ತಿದೆ ಆದರೆ ತಮಗೆ ಬಿಟ್ಟು ಹೋಗ್ತಿದೆ. ಅದೇ ಯಾರಿಗೆ ಸೂಕ್ಷ್ಮ ರೂಪ ಅಥವಾ ಸ್ಥೂಲ ರೂಪ, ಇವನನ್ನು ಸಾಯಿಸುವೆ ಇವನನ್ನು ಬದುಕಿಸುವೆನೆಂಬ ಮಿಥ್ಯಾತ್ವ ರೂಪದ ಪರಿಣಾಮಗಳು ಇರುವುದಿಲ್ಲ, ಅವರೇ ಮುನೀಶ್ವರರಿದ್ದಾರೆ. ಹೇಗಿವೆ ಆ ಪರಿಣಾಮಗಳು? ಮಿಥ್ಯಾತ್ವದ ಮೂಲ ಕಾರಣವಿವೆ. ಆ ಮಿಥ್ಯಾತ್ವ ಪರಿಣಾಮದ ಕಾರಣದಿಂದ ಜೀವದ್ರವ್ಯವು ತನ್ನನ್ನು ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ನಾನು ಕ್ರೋಧಿ, ನಾನು ಮಾನಿ, ನಾನು ಸುಖಿ, ನಾನು ದುಃಖಿ ಎಂಬಿತ್ಯಾದಿಯಾಗಿ ನಾನಾ ರೂಪದಿಂದ ಅನುಭವಿಸುತ್ತಾರೆ. ಆ ಮಿಥ್ಯಾತ್ವದ ಕಾರಣದಿಂದ ಅನುಭವಿಸಬೇಕಾಗಿ ಬರ್ತಿದೆ. ನಾನು ಬದುಕಿಸ್ತೇನೋ ಅನ್ನುವ ಒಂದು ಏನೋ ಒಂದು ಸದೋಷ ಪರಿಣಾಮ ಅವರಿಗೆ ಆಯ್ತಲ್ಲ. ಅವರೇನು ಬದುಕಿಸುವ ಪ್ರಯತ್ನ ಮಾಡಲಿಲ್ಲ. ನಾನು ಬದುಕಿಸಬಹುದು ಅನ್ನುವ ಮನ್ನಣೆನೂ ಅವರಿಗಿರಲಿಲ್ಲ. ನಕುಲ ಸಹದೇವ ಮುನಿರಾಜರಿಗೆ ಇರಲಿಲ್ಲ. ಬದುಕಿಸುವ ಸಲುವಾಗಿ ಹಾಗೇನು ಮಾಡಬೇಡಪ್ಪ, ನನ್ನ ಮೇಲೆ ಮಾಡ್ತಾ ಇದೆಯಲ್ಲ ಮಾಡು, ಆದರೆ
ಆದರೆ ಅವ್ರ ಮೇಲೆ ಮಾಡಬೇಡ ಹೀಗೆ ಹೇಳಲೂ ಇಲ್ಲ, ಅವ್ರ ಕಡೆ ಕಣ್ಣು ಬಿಟ್ಟು ನೋಡಲೂ ಇಲ್ಲ. ಆದರೂ ಕೂಡ ನಾನು ಇವರನ್ನು ಬದುಕಿಸಬೇಕು ಅನ್ನುವ ಜಾತಿಯ ಯಾವುದೋ ಒಂದು ಭಾವ ಆಯಿತು ಅಥವಾ ಇಲ್ಲ, ಅದೇ ಭಾವ ಇತ್ತೋ ಅಥವಾ ಇಲ್ಲ, ಯಾವ ಭಾವ ಆಯಿತು ಅದರೊಳಗೆ, ಇದೇ ಜಾತಿ ಇತ್ತೋ ಅಥವಾ ಇಲ್ಲ, ಇದರ ಕಾರಣದಿಂದ ಏನಾಯ್ತು ಅವರಿಗೆ ನಾನು ದೇವಿದ್ದೇನೆ ಅಂಥೇಳಿ ಅನುಭವ ಮಾಡುವ ಪ್ರಸಂಗ ಬಂತು. ಅವರು ಮಾಡ್ತಾ ಇದ್ದಾರೋ ಅಥವಾ ಇಲ್ಲ, ಸರ್ವಾರ್ಥ ಸಿದ್ಧಿಯ ದೇವರುಗಳು ಎಲ್ಲರೂ ಏಕಭವಾವತಾರಿ ಇರ್ತಾರೆ, ಹೌದೇನಿಲ್ರಿ? ಮಿಥ್ಯಾದೃಷ್ಟಿಗಳಲ್ಲಿ ಹೋಗೋದನ್ನೇ ಇಲ್ಲ. ಹಾಗಾದ್ರೆ ಅವರು ನಾನು ದೇವಿದ್ದೇನೆ ಅಂಥೇಳಿ ಅನುಭವ ಮಾಡ್ತಾರೋ ಅಥವಾ ನಾನು ಜೀವಿದ್ದೇನೆ ಅಂಥೇಳಿ ಅನುಭವ ಮಾಡ್ತಾರೆ? एक भावावतारी में मनुष्य कसं म्हणेल, एक भावावतारी जीव असं कसं म्हणेल? असं कसं म्हणेल ಐತೇನಿಲ್ರಿ ಪ್ರಶ್ನೆ. ಮತ್ತಿಲ್ಲೇನು ಹೇಳಿದ್ರು? ನಾನು ದೇವಿದ್ದೇನೆ. ಆ ಮಿಥ್ಯಾತ್ವದ ಕಾರಣದಿಂದ ಏನು ಹೇಳಿದ್ರು? ಆತ್ಮಾನಂ ವಿಶ್ವಂ ವಿದಧಾತಿ. ಆಚಾರ್ಯ ದೇವರ ಪದ ಶಬ್ದ ಏನ? ಆತ್ಮ ಆತ್ಮಾನಂ ವಿಶ್ವಂ ವಿದಧಾತಿ. ಆತ್ಮ ಅಂದ್ರೆ ಜೀವದ್ರವ್ಯ, ಆತ್ಮಾನಂ ಅಂದ್ರೆ ತನ್ನನ್ನ, ವಿಶ್ವಂ ನಾನು ದೇವನಿದ್ದೇನೆ. ಆ ಸರ್ವಾರ್ಥ ಸಿದ್ಧಿಯ ದೇವಗಳ ನಾನು ದೇವಿದ್ದೇನೆ ಅಂತೇಳಿ ಅನುಭವ ಮಾಡ್ತಾರೋ ಅಥವಾ ಇಲ್ಲ. ಏಕಭವಾವತಾರಿನೇ ಇದ್ದಾರೆ, ಅದರೊಳಗೆ ಯಾವ ಸಂದೇಹನೂ ಇಲ್ಲ. ಮತ್ತು ಭಾವಲಿಂಗಿ ಸಂತನ ಅಲ್ಲಿ ಹೋಗ್ತಾನ್ರಿ ದೇಹಚ್ಯುತಿಯಾಗಿ. ಅನ್ಯಥಾ ಬೇರೆ ಯಾರು ಸಮ್ಯಕ್ ದೃಷ್ಟಿ ಇದ್ರೂ ಸಮ್ಯಕ್ ದೃಷ್ಟಿಗಳೆಲ್ಲ ಹೋಗುವುದಿಲ್ಲ. ಮೂರು ಕಷಾಯ ಚೌಕಡಿ ಅಭಾವ ಮಾಡಿ ಆತ್ಮ ಸಾಧನೆಯೊಳಗೆ ಯಾವ ನಿಮಗ್ನ ಇದಾನೋ ಅಂಥ ಸಾಧನೆ ಪೂರ್ಣ ಆಗದೆ ಇರುವ ಕಾರಣದಿಂದ ಸರ್ವಾರ್ಥ ಸಿದ್ಧಿಗೆ ಹೋಗ್ತಾನೆ. ಹಾಗಾದ್ರೆ ಅಲ್ಲಿ ಹೋದ ನಂತರ 33 ಸಾಗರೋಪಮ ಕಾಲದವರೆಗೆ ಅವನು ತನ್ನನ್ನು ದೇವ ಅಂಥೇಳಿ ಅನುಭವ ಮಾಡ್ತಾನೋ ಅಥವಾ ಇಲ್ಲ? ಇಷ್ಟು ಪ್ರಶ್ನೆ ಇದೆ. ಇವರಂತೂ ಮಾಡ್ತಾನಂಥೇಳಿ ಹೇಳ್ತಾರೆ. ನಮ್ಮ ಮನುಷ್ಯಗೆ ಒಪ್ಪಿಗೆ ಆಗ್ತಾ ಇಲ್ಲ. ಕಸ ಕರೆಯಲಿ ಅಂಥೇಳಿ ಕೇಳಿದ್ರಲ್ಲ ನಮ್ಮ ಸಾಧರ್ಮಿಗಳ. ಏಕಭವಾವತಾರಿ ಅದನ್ನು ಅವೇಂಗ ಮಾಡ್ಯಾನ ದೇವದೇನ ಅಂಥೇಳಿ ಅನುಭವ. ಭರತ್ ಚಕ್ರವರ್ತಿ ಸಿಂಹಾಸನದ ಮೇಲೆ ಕೂತಿದ್ದಲ್ಲ, ನರೆಗೂದಲು ಕಾಣಿಸ್ತು. ಆ ವೇಳೆದೊಳಗೆ ಅವನು ಚಕ್ರವರ್ತಿ ಅಂಥೇಳಿ ಅನುಭವ ಮಾಡ್ತಾ ಇದ್ದಾನೆ ಆತ್ಮ ಅಂಥೇಳಿ. ಏಕಭವಾವತಾರಿ ಅಲ್ಲ, ಅವನು ತದ್ಭವ ಮೋಕ್ಷಗಾಮಿ ಇದ್ದಾರೆ. ಆದಿದೇವ ನೀಲಾಂಜನೇಯ ನೃತ್ಯವನ್ನು ನೋಡ್ತಾ ಇದ್ರಲ್ಲ, ಅವರು ತದ್ಭವ ಮೋಕ್ಷಗಾಮಿ ಇದ್ರಲ್ಲ. ಆ ವೇಳೆದೊಳಗ ಈಗಳು ಇಂತಿದಂ ಕಡೆಗಣಿಪೆಂ, ಈಗ ಇದನ್ನು ಹೇಗೆ ಕಡೆಗಾಣಿಸಲಿ ಅಂತ ಇದ್ದಾರಲ್ಲ, ಅವರು ತಮ್ಮನ್ನು ತಾವು ಆತ್ಮ ಅಂಥೇಳಿ ಅನುಭವ ಮಾಡ್ತಾ ಇದ್ದಾರೋ ಏನು ವೃಷಭ ದೊರೆ ಅಂಥೇಳಿ ಅನುಭವ ಮಾಡ್ತಾ ಇದ್ದಾರೆ? ವಿಚಾರ ಮಾಡೋದ್ರೆ उपयोगामध्ये ब्रह्मकला इतर श्रद्धेमध्ये उपयोग बाहेर गेलेला आहे, तरी पण ती श्रद्धेमध्ये ಏನ್ ಹೇಳಿದ್ರು ನಮ್ಮ ಬುದ್ಧಿ ಕಟ್ಟಿರ್ತಾನೆ. ದೃಷ್ಟಾಂತ ಹೇಳಿದ್ರಲ್ಲೇ ಮತ್ತೆ 2 ತದ್ಭವ ಮೋಕ್ಷಗಾಮಿಗಳದ್ದು. ಭರತೇಶ ಬಾಹುಬಲಿಯ ಮೇಲೆ ಚಕ್ರರತ್ನದ ಪ್ರಯೋಗ ಮಾಡಿದ. ಆ ವೇಳೆದೊಳಗ ಅವನ್ನ ತನ್ನನ್ನು ಭರತ ಅಥವಾ ಚಕ್ರವರ್ತಿ ಅಂಥೇಳಿ ಅನುಭವ ಮಾಡ್ತಿದ್ದೋ ಅಥವಾ ಆತ್ಮ ಅಂಥೇಳಿ ಅನುಭವ ಮಾಡ್ತಿದ್ದ? ನೋಡ್ರಿ, ಶ್ರದ್ಧಾ ಮಾತು ಏನಿದೆ ಅದು ಒಳಗಿಂದ ಇದೆ ಪ್ರಭು, ಒಳಗಿಂದ ಇದೆ. ಪರಿಣಾಮ ಇದೆ, ಇಲ್ಲಿ ಪರಿಣಾಮದ ಚರ್ಚೆ ನಡೆದದ್ದು ಇದೆ. ಆ ಶ್ರದ್ಧಾದಿಂದ ಏನಾಗುವುದಿಲ್ಲ. ಅದಕ್ಕೆ ನಿಯಮ ಸಾರದೊಳಗೆ ಇದೇ ಸಮಯ ಸಾರದ ರಚನೆ ಮಾಡಿರುವಂಥ ಕುಂದ ದೇವರ ತಮ್ಮದೇ ಕೃತಿಯ ವಿರೋಧ ಮಾಡಿ ಹೇಳಿದ್ದಾರೆ. ಇನ್ನು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ವ್ಯವಹಾರದಿಂದ ಮೋಕ್ಷ ಮಾರ್ಗ ಇದೆ, ಸಮ್ಯಕ್ ಚಾರಿತ್ರ ನಿಶ್ಚಯದಿಂದ ಮೋಕ್ಷ ಮಾರ್ಗ. ತಮ್ಮದೇ ಕಥನದ ವಿರೋಧ ಮಾಡಿದ್ದಾರೆ. ಪೂರ್ವಾಪರ ವಿರೋಧದಿಂದ ರಹಿತ ಯಾವುದಿದೆ ಅದು ಜಿನವಾಣಿ ಇದೆ ಅಲ್ಲ, ಮತ್ತು ವಿರೋಧ ಯಾಕೆ ಮಾಡಿದ್ರು? ಅರೆ ಇದು ಬೇರೆ ಅದು ಬೇರೆ. ಇದು ಈ ಸ್ಥಾನದೊಳಗೆ ಅರೆ ನೀವು ಬೇಕಾದಷ್ಟು ಚಾರಿತ್ರ ಮಾಡಿದ್ರೂ ಆಗಮದಲ್ಲಿ ಹೇಗೆ ಹೇಳಿದಾರೆ ಹಾಗೆ ಚಾರಿತ್ರದ ಅಂಗೀಕಾರ ಪರಿಪಾಲನೆ ಮಾಡಿದ್ರೂ 11 ಅಂಗದ ಸಂಪೂರ್ಣ ಜ್ಞಾನ ನಿನಗೆ
ನಿನಗಿದ್ದರನು ಶ್ರದ್ಧಾ ಅನುಭೂತಿ ನಿನ್ನ ದೃಷ್ಟಿ ಸ್ವಭಾವದ ಮೇಲೆ ಎಲ್ಲಿಯವರೆಗೆ ಇಲ್ಲ ಅಲ್ಲಿಯವರೆಗೆ ನಿನ್ನ ಕಾರ್ಯ ಆಗೋದನ್ನು ಮರೆತು ಬಿಡಿ. ಆಮೇಲೆ ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತು, ಸಮ್ಯಕ್ ಜ್ಞಾನ ಅದರ ಜೊತೆಗೇನ ಬಂತ, ಸ್ವರೂಪಾಚರಣೆ ಚಾರಿತ್ರ ಅದರ ಜೊತೆಗೆ ಇದೆ. ಆದರೂ ಕೂಡ ಅವನಿಗೆ ನಿಯಮಸಾರದ ಅನುಸಾರವೇ ಗುಣಭದ್ರಾಚಾರ್ಯ ಏನು ಹೇಳಿದರು, ಅವನು ಕುರುಡ ಹಗ್ಗ ಹೆಣದಂಗೆ ಈಜು ನೋಡಪ್ಪ. ಗಜ ಸ್ನಾನದ ಹಾಗೆ ಇದೆ ಅವನು. ಏನ ಚಾರಿತ್ರ ಶ್ರದ್ಧಾ ಎಲ್ಲ ಅದಕ್ಕೆ ಅವರು ಪೂರಾ ಹೇಳಿದ್ದಾರೆ. ಏನು ಹೇಳಿದರು, ಒಮ್ಮೆ ಪೂಜೆ ವ್ರತ ಮೊದಲಾದ ಶುಭ ಭಾವರೂಪದಿಂದ ಪರಿಣಮಿಸುತ್ತಾನೆ, ಒಮ್ಮೆ ಪಂಚೇಂದ್ರಿಯ ವಿಷಯ ಕಷಾಯಗಳ ರೂಪದ ಅಶುಭ ಭಾವದಲ್ಲಿ ಪರಿಣಮಿಸುತ್ತಾನೆ, ಒಮ್ಮೆ ಸಾಮಾಯಿಕ ಮೊದಲಾದ ಕ್ರಿಯೆ ಮೂಲಕ ಶುದ್ಧ ಭಾವರೂಪವಾಗಿ ಅದರ ಫಲ ಯಾವುದರಿಂದ ಸಿಗೋದು ಇವನಿಗೆ? ಯಾವುದರಿಂದ ಸಿಗೋದು ಹೇಳ್ರಿ? ಅಂತರ್ಭಾವ ಅಂತರ್ಶುದ್ಧಿ. ಫಲ ಯಾವುದರಿಂದ ಸಿಗೋದ? ಅರೇ ನಿನಗೆ ಸ್ವರೂಪದ ಜ್ಞಾನ ಆದ್ರೂ ಸ್ಥಿರತೆ ಆಗದ ವಿನಃ ಮೋಕ್ಷ ರೂಪದ ಫಲ ಸಿಕ್ಕೋದಿಲ್ಲ. ಇಷ್ಟ ಇದೆ. ಮೋಕ್ಷ ರೂಪದ ಫಲ ಸಿಗಬೇಕಾಯ್ತು ಅಂತಂದ್ರೆ ಅದರೊಳಗೆ ಸ್ಥಿರತೆ ಬೇಕು. ಯಾವುದರಲ್ಲಿ ಸ್ಥಿರತೆ ಮಾಡೋದಿದೆ ಅದರ ಪರಿಚಯ ಇಲ್ಲದನ್ನೇ ಚಾರಿತ್ರದ ಅಂಗೀಕಾರ ಮಾಡಿದ್ರೂ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಅದರ ಸ್ಥಾನದಲ್ಲಿ ಅದು ಪರಮಸತ್ಯ ಇದೆ, ಇದರ ಸ್ಥಾನದಲ್ಲಿ ಇದು ಪರಮಸತ್ಯ ಇದೆ. ಅದಕ್ಕೆ ಶಾದ್ವಾದ ವಿದ್ಯೆ ಬೇಕು. ಅದಿಲ್ಲ ಅಂತಂದ್ರೆ ಎಲ್ಲವೂ ಗೊಂದಲಮಯ ಆಗ್ತಿದೆ. ತನ್ನನ್ನು ಏನು ಮಾಡ್ತಾನೆ, ಜೀವದ್ರವ್ಯವು ತನ್ನನ್ನು, ಅದೇ ಬಹಳ ಅದ್ಭುತ ಇದೆ ರೀ. ಇಲ್ಲಿ ಆತ್ಮ ಶಬ್ದ ಇದೆ, ಆಚಾರ್ಯ ದೇವರದ ಟೀಕಾಕಾರರ ಶಬ್ದ ಏನಿದೆ, ಜೀವದ್ರವ್ಯ. ಇದರ ಬಗ್ಗೆ ವಿಶೇಷ ವಿಚಾರ ಮುಂದೆ ಮಾಡುತ್ತಾರೆ.